ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿರ್ತಕ್ಕಂಥ ವಿಶೇಷತೆ, ಭೇಟಿ ನೀಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರೆ. ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು 2004ರಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅಂದಿನ ಸಂದರ್ಭದಲ್ಲಿ ಯಾರೂ ಇದ್ದಿಲ್ಲ ಸ್ಪರ್ಧೆ ಮಾಡಲಿಕ್ಕೆ. ಇಲ್ಲಿ ವಿಜಯ್ ಸಂಕೇಶ್ವರ್ ಅವರು 2004ರ ಹಿಂದೆ ಚುನಾವಣೆಯಿಂದ ಹಿಂಸರಿದ್ರು. ನಂತರ ಇಲ್ಲಿ ಯಾರಿಗೆ ನಿಲ್ಲಿಸಬೇಕು ಅಂತ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಆಯ್ಕೆ ಮಾಡಿದರು. ಪ್ರಹ್ಲಾದ್ ಜೋಶಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಗಾಳಿಯದಲ್ಲಿ ಆಯ್ಕೆ. ನಂತರ 2004ರಿಂದ 2009ರವರೆಗೆ ಬಂದರು. 2008ರಲ್ಲಿ 71ನೇ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಅಲ್ಲಿ ಚುನಾವಣೆ ನಿರ್ಧಾರಗಳನ್ನು ತಂದರು. ಅಲ್ಲಿ ಪ್ರಹ್ಲಾದ್ ಜೋಶಿಯವರು, ಜಗದೀಶ್ ಶೆಟ್ಟರು ಮತ್ತು ಇನ್ನಿತರಗಳನ್ನು ಡಿಸ್ಕಷನ್ ಮಾಡ್ತಾ ಬಂದರು. ಯಾರು ನಿಲ್ಲಿಸಬೇಕು, ಯಾರಿಗೆ ಟಿಕೆಟ್ ಕೊಡಬೇಕು, ಯಾರ ಪ್ರಭಾವ ಹೇಗಿದೆ, ಯಾವ ರೀತಿ ಇದೆ ಅನ್ನುವಂಥ ವಿಚಾರಗಳನ್ನು ಮಾಡ್ತಾ ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಅಲ್ಲಿಂದ ಬಂದಿದ್ದು ಗದಗ ಉಪ್ಪಿನ ಬೆಟಗೇರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ 2.5 ವರ್ಷ ಕಾಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು. ನಂತರ ಅವರು ಯಾರು ಅಂತ ಹೆಸರು ಹೇಳ್ತಾರೆ. ನಂತರ ಗದಗ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಲ್ಲಿ ಪರಾಭವಗೊಂಡಿರ್ತಕ್ಕಂಥವರು. 1996ರಿಂದ 1997 ಇಸ್ವಿಯಿಂದ ಸಾಮಾಜಿಕ ಹೋರಾಟ, ಸಾಮಾಜಿಕ ಚಿಂತನೆ, ಸಾಮಾಜಿಕ ಚಟುವಟಿಕೆ ಮತ್ತು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರತಕ್ಕಂಥ ಮತ್ತು 2008ರಲ್ಲಿ ಟಿಕೆಟ್ ಅವಕಾಶವನ್ನು ಪಡೆದಿರ್ತಕ್ಕಂಥ ಮತ್ತು ಆ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಿರ್ತಕ್ಕಂಥ ಉತ್ತರ ಕನ್ನಡ ಭಾಗದ ಏಕೈಕ ಮಹಿಳೆ ಶಾಸಕರಾಗಿ ಧಾರವಾಡ ಜಿಲ್ಲಾ ಪಂಚಾಯಿತಿಯ ಆಫೀಸಿನಲ್ಲಿ ವಿರೋಧ ಪಕ್ಷದಲ್ಲಿ ಮತ್ತು ಆಡಳಿತ ಪಕ್ಷದಲ್ಲಿ ಧ್ವನಿ ಎತ್ತುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಶ್ರೀಮತಿ ಸೀಮಾ ಅಶೋಕ್ ಮಸೂತಿಯವರು. ಇವರು ಮತ್ತಾರಲ್ಲ, ಇವರು ಕೂತಿದಾರಲ್ಲ, ಇವರೇ 2004ರ ಮಾಜಿ ಶಾಸಕರು, ಉತ್ತರ ಕನ್ನಡ ಭಾಗದ ಮಹಿಳಾ ಏಕೈಕ ಶಾಸಕಿ. ವೀಕ್ಷಕರೇ, ಇವರು ವಿಚಾರಗಳನ್ನು ನೋಡ್ತಾ ಹೋದರೆ 2008ರಲ್ಲಿ ಸ್ಪರ್ಧೆ ಮಾಡಿದರು. ಅವಾಗ 2008ರಲ್ಲಿ ಸ್ಪರ್ಧೆ ಮಾಡಿ ಇವರು ಪಡೆದಿರ್ತಕ್ಕಂಥ ಪರ್ಸೆಂಟೇಜ್ 67.32% ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರತಕ್ಕಂಥ ಪರ್ಸೆಂಟೇಜ್. 723 ಅಂತರ ಮತಗಳಿಂದ ಇವರು ವಿನಾಯಕ್ ಕುಲಕರ್ಣಿ ಅವರ ಎದುರಾಳಿಯಲ್ಲಿ ಇವರು ಆಯ್ಕೆಯಾದರು. ಮತ ಬಾಂಧವರು ಇವರಿಗೆ ಒಪ್ಪಿಕೊಂಡು 32,000 ಮತಗಳಿಂದ ಇವರು ಆಯ್ಕೆಯಾಗಿ ಕ್ಷೇತ್ರದಲ್ಲಿ ಪ್ರಭಾವ ಬೀರಿಸ್ತಾರೆ. 2013ರಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಯಡಿಯೂರಪ್ಪನವರ ಬಂಡಾಯ ಪಕ್ಷ KJP ಪಕ್ಷದಿಂದ ಡಿವೈಡೇಷನ್ ಆಗಿ 2013ರಲ್ಲಿ ಮತ್ತೆ ಸೀಮಾ ಮಸೂದಿ ಅವರು ಸ್ಪರ್ಧೆ ಮಾಡಿದರು. ಆವಾಗ ಸ್ಪರ್ಧೆಯಲ್ಲಿ KJP, BJP, JDS ಇರೋದ್ರಿಂದ ಕಾಂಗ್ರೆಸ್ಗೆ ಲಾಭ ಆಯಿತು. ಆವಾಗ ಅಹಿಂದ ರಾಮಯ್ಯ ಅಂತ ಸಿದ್ದರಾಮಯ್ಯನವರು ಬೆಂಗಳೂರು ಟು ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿದರು ಗಡಿಧನಿಗಳ ವಿರೋಧವಾಗಿ. ಅವಾಗ ಇವರು ಪರಾಭವಗೊಂಡು 2018ರಲ್ಲಿ ಇವರಿಗೆ ಟಿಕೆಟ್ ಸಿಗಲಿಲ್ಲ. 2023ರಲ್ಲಿ ಅಚಲವಾದಂಥ ನಂಬಿಕೆ, ವಿಶ್ವಾಸ, ಧೈರ್ಯ ಮತದಾರರಿಗೆ ಮತ್ತು ಇವರ ಅಭಿಮಾನಿ ಬಳಗಕ್ಕೆ ವಿಶ್ವಾಸ ನೀಡ್ತಿದ್ರು. ನಮಗೆ ಅವಕಾಶ ಸಿಗುತ್ತೆ, ನೀವು ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇದ್ರು. ಆ ತಾಳ್ಮೆ ಬರಲಿಲ್ಲ. ಆದರೆ ಸೀಮಾ ಮಸೂದಿ ಅವರ ತಾಳ್ಮೆ ಶಾಶ್ವತವಾಗಿ ನುಂಗಲಾಯಿತು. ಆದರೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಒಂದು ತಂಡ ಈ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸರ್ವೆ ನಡೆಸಿದಾಗ ಹೆಸರು ತಗೋಲಿಲ್ಲ, ಮಹಿಳೆಯರಿಗೆ ಯಾಕೆ ಅವಕಾಶ ಕೊಡೋದಿಲ್ಲ ಅನ್ನೋಂಥ ವಿಚಾರಗಳನ್ನು ಬಂತು. ಆದರೆ ಅದೇ ಪ್ರಶ್ನೆ ನಾವು ಕೇಳಿ ಸ್ಟಾರ್ಟ್ ಆದಾಗ ಯಾರಿಗೆ ಕೊಡಬೇಕು ಅಂದಾಗ ಅದು ಕಾಂಗ್ರೆಸ್ನಿಂದಲಾಗಿದೆ, BJPಯಿಂದ ಮಹಿಳೆಯರಿಗೆ ಕೊಡಬೇಕಂತೇಳಿ ಬಂತು. ಆದರೆ ಈಗ ನ್ಯೂಸ್ 43 ಇಂಡಿಯಾ ಸೀಮಾ ಮಸೂದಿ ಅವರ ಮನೆಗೆ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭ ಏನಂತ ಹೇಳಿದ್ರೆ ಲೋಕಸಭೆ ಚುನಾವಣಾ ಯಾತ್ರೆ. ವೀಕ್ಷಕರೇ, ಬನ್ನಿ, ಜಾಸ್ತಿ ಹೊತ್ತು ಸಮಯ ತಗೋದಿಲ್ಲ.
ಸಮಯದ ವಿಚಾರ ಮಾಡುತ್ತಾ ನೇರ ಸಂದರ್ಶನ ಕೊಡ್ತಾ ಇದ್ದಾರೆ ಸೀಮಾ ಮೇಡಮ್ ಮೇಡಮ್ ನಮಸ್ತೆ. ನ್ಯೂಸ್ 43 ಡೇಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು 1996ರಿಂದ ರಾಜಕಾರಣ ಸಮಾಜ ಸೇವೆ ಪ್ರಾರಂಭ ಮಾಡಿ ಅಲ್ಲಿಂದ ರಾಜಕೀಯ ಜೀವನಕ್ಕೆ ರಣರಂಗಕ್ಕೆ ಭೇಟಿ ಮಾಡಿ ಪ್ರಥಮ ಬಾರಿಗೆ 98ರಲ್ಲಿ ಉಪ್ಪಿನಬೆಟಗೇರಿ ಕ್ಷೇತ್ರದಿಂದ ಶಾಸಕರಾಗಿ, ಅಂದರೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ್ರೆ ನೀವು ಶಾಸಕರಿದ್ದಂಗೆ ಆ ಕ್ಷೇತ್ರಕ್ಕೆ, ಅದು ನನ್ನ ಭಾಷೆಯಲ್ಲಿ ನಾ ಹೇಳ್ತಾ ಇದ್ದೀನಿ. ಶಾಸಕರು ನೀವು 8ರಲ್ಲಿ ಆದ್ರಿ, ಆದರೆ ಅಲ್ಲಿಂದ ಹೇಳ್ತಾ ಇದ್ದೀನಿ 98ರಲ್ಲಿ ಆದ್ರಿ. ಅಲ್ಲಿಂದ ಮತ್ತೆ ಗರಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರಿ 4ರಲ್ಲಿ, ಪರಾಭವಗೊಂಡ್ರಿ. ನೋಟಲ್ ಆದ್ರಿ 2007ರಲ್ಲಿ ಶಾಸಕರಾದ್ರಿ. ಪ್ರಥಮ ಬಾರಿಗೆ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು, ಗ್ರಾಮ ವಾಸ್ತವ್ಯಗಳನ್ನು, ಗ್ರಾಮದ ಚಿಂತನೆಗಳನ್ನು ನೋಡ್ತಾ ಹೋದರೆ ಈ ಇಂಟರ್ವ್ಯೂ 45 ನಿಮಿಷ 1 ತಾಸನ ಆಗುವಂಥ ಇಂಟರ್ವ್ಯೂ 2 ದಿನ ಬೇಕಾಗುತ್ತೆ. ಆ ರೇಂಜಿಗೆ ಇಂಟರ್ವ್ಯೂ ಆಗುತ್ತೆ. ಆದರೆ ಮೇಡಮ್ ನೀವು 96ರಲ್ಲಿ ಬಂದಿರತಕ್ಕಂಥ ಸಮಾಜ ಸೇವೆ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ರಾಜಕೀಯಕ್ಕೆ ಬರಬೇಕಂತ ಯಾಕೆ ನಿರ್ಧಾರ ತಗೊಂಡ್ರಿ? 1996ರಲ್ಲಿ ನಮ್ಮ ಅತ್ತಿಗೆ ಸಾಹಿತಿ ಹೇಮಾ ಪಟ್ಟಣಶೆಟ್ಟಿ ಅಂತ ಅವರು ಒಂದು ವುಮೆನ್ ಎಂಪವರ್ಮೆಂಟ್ ಅನ್ನುವಂಥ ಒಂದು ಮೇಡಮ್ 1996ರಲ್ಲಿ ರಾಜಕೀಯ ಜೀವನಕ್ಕೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡ್ರಿ. ಹೇಗೆ ಮೇಡಮ್ ತಾವು ಅಲ್ಲಿಂದ ಹಿಡಿದು 2008ರವರೆಗೆ ಶಾಸಕರಾಗಲಿಕ್ಕೆ ಕಾರಣ ಏನು? ಎಲ್ಲರಿಗೂ ನಮಸ್ಕಾರ. ನ್ಯೂಸ್ 43 ಇಂಡಿಯಾ ಚಾನಲ್ಗೂ ಕೂಡ ನನ್ನ ಅಭಿನಂದನೆ. 1996ರಿಂದ ಸಮಾಜ ಸೇವೆಯಲ್ಲೇ ನನ್ನನ್ನು ನಾನು ಗುರುತಿಸ್ಕೊಳ್ಳೋ ಮುಖಾಂತರ 98ರಲ್ಲಿ ಉಪ್ಪಿನಬೆಟಗೇರಿ ಕ್ಷೇತ್ರದಿಂದ ಮಹಿಳಾ ಕೆಟಗರಿ ಬಂದು ಅಲ್ಲಿ ನಮ್ಮ ಮಾವನವರೇ ತಾಲೂಕು ಅಧ್ಯಕ್ಷರು ಇರೋದ್ರಿಂದ 15 ಹಳ್ಳಿಗಳು ಬರ್ತಾಯಿದ್ದು. 15 ಹಳ್ಳಿಗಳಲ್ಲಿಯೂ ಮಹಿಳೆಯರಿಗೆ ನಿಲ್ಲರಿ ಅಂತ ಕೇಳಿದಾಗ ನಾವು ಹೊರಗೆ ಬರೋದು ಕಷ್ಟ ಅಂತ ಹೇಳಿದಾಗ, ಇಲ್ಲ ನೀವು ಯಾರು ನಿಲ್ಲಿಸ್ತೀರೋ ನಿಮ್ಗೆ ಬಿಟ್ಟದ್ದು ಅಂತ ಹೇಳಿದಾಗ ಒಬ್ಬ ಕಲಿತ ಮಹಿಳೆ ಇದ್ದಾಳೆ ಮನೆಯಲ್ಲಿ, ಅವಳನ್ನ ನಿಲ್ಲಿಸಿ ಅಂಥೇಳಿ ಮಾನ್ಯ ಜಗದೀಶ್ ಶೆಟ್ಟರು, ಮಾನ್ಯ ಯಡಿಯೂರಪ್ಪನವರು, ಪ್ರಹ್ಲಾದ್ ಜೋಶಿ ಅವರ ಅಣತಿಯಂತೆ ನಮ್ಮ ಮಾವ ನನ್ನ ಮನೆ ಸೊಸೆಯನ್ನೇ ಆ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಆಗಲಿಕ್ಕೆ ಚನ್ನಬಸಪ್ಪ ಮಸೂತಿ ಅನ್ನೋವಂಥವ್ರ ಸಹಕಾರ ಇವತ್ತು ನನಗೆ ಇಷ್ಟೊಂದು ಹುದ್ದೆಯನ್ನು, ಸೀಮಾ ಮಸೂತಿ ಅನ್ನುವಂಥ ಹೆಸರನ್ನು ರಾಜ್ಯದಾದ್ಯಂತ ಪಸರಿಸಲಿಕ್ಕೆ ಕಾರಣೀಭೂತ ಅಂತ ಹೇಳ್ಬೋದು. 96ರಲ್ಲಿ ಸಂಯುಕ್ತ ಮಹಿಳಾ ವೇದಿಕೆ ಅಂತ ಒಂದು ಸಂಸ್ಥೆ ಮುಖಾಂತರ ನನ್ನ ಅತ್ತಿಗೆ ಹೇಮಾ ಪಟ್ಟಣಶೆಟ್ಟಿ ಸಾಹಿತಿ, ಅವಳ ಜೊತೆಗೂಡಿ ನಾನು ಮಹಿಳೆಯರಿಗೆ ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳೆಯರಿಗಿರುವಂಥ ಕಾನೂನು ಒಂದು ಸಲಹೆಯನ್ನು ಅವ್ರಿಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ನಾವು ಭಾಗವಹಿಸ್ಕೊಳ್ಳೋ ಮುಖಾಂತರ ಗುರುತಿಸ್ಕೊಂಡಂಥವಳು ನಾನು. ನಂತರ 98ರಿಂದ ಜಿಲ್ಲಾ ಪಂಚಾಯತಿ ಸದಸ್ಯೆಯಾಗಿ ನಾನೊಬ್ಬ ವಿರೋಧ ಪಕ್ಷದ ನಾಯಕಿ ಅಂತ ಕಾಂಗ್ರೆಸ್ನವ್ರು ನನ್ನ ಗುರುತಿಸ್ತಾಯಿದ್ರು. ನಾನು ಭಾರತೀಯ ಜನತಾ ಪಕ್ಷದಲ್ಲಿ CF ಪಾಟೀಲ್ ಅಂತ ಒಬ್ಬರು ಮೆಂಬರು, ನಾನು ಅವರಿಬ್ಬರೇ ಇದ್ದಾಗಲೂ ಸಹಿತ ಕಾಂಗ್ರೆಸ್ಸಿನ ಸಹೋದರರು ಅವಳ ನಮ್ಮ ಚಟುವಟಿಕೆ ಮತ್ತು ನಾನು ಪ್ರಶ್ನೆ ಕೇಳುವಂಥ ವಿಧಾನವನ್ನು ಕಂಡು ಕೃಷಿ ಮತ್ತು ಕೈಗಾರಿಕಾ ಸಮಿತಿ ಅಂತ ಅಲ್ಲಿ ಸಮಿತಿಗಳ ಚೇರ್ಮನ್ರನ್ನು ಮಾಡ್ತಿರ್ತಾರೆ. ಆ ಚೇರ್ಮನ್ರನ್ನು ಕೂಡ ನನಗೆ ಒಂದು ಅವಕಾಶ ಸಿಕ್ತು. ನಾನು ಒಬ್ಬಳೇ ಇಬ್ಬರೇ ಇದ್ದರೂ ಸಹಿತ ಅವಳಿಗೆ ಕೊಡ್ರಿ ಅಂಥೇಳಿ ನನಗೆ ಅವಕಾಶವನ್ನು ಕೊಟ್ಟು ಇಡೀ ಜಿಲ್ಲೆಯಾದ್ಯಂತ ಕೃಷಿ ಹೊಂಡಗಳ ಬದುವು ಎಲ್ಲಿ ಹಾಕಿದ್ದೀರಿ ಅಂಥೇಳಿ ಹಳ್ಳಿ ಅಡ್ಡಾಡಿ ನಾನು ನೋಡಿ ಬಂದೆ. ಕೆಲವೊಂದು ಕೃಷಿ ಹೊಂಡಗಳು ಇರಲಿಲ್ಲ, ಕೆಲವೊಂದು ಬದುಗಳು ಇರಲಿಲ್ಲ. ಅವನ್ನ ನಾನು ನೋಡಿ ವಿಸಿಟ್ ಕೊಟ್ಟು ಬಂದ ಮೇಲೆ ಅಲ್ಲಿ PDOಗಳು ಸಾಕಷ್ಟು ಜನ ಗಾಬರಿಗೊಂಡು ಕೆಲವರು ಸಸ್ಪೆಂಡು ಆದರು, ಕೆಲವರು ರಾತ್ರಿ ಕೃಷಿ ಹೊಂಡಗಳನ್ನು ತೆಗೆದ್ರು, ಬದು ಹಾಕ್ಸಿದ್ರು. ಹಿಂಗೆ ನಾನು ಏನೇ ಕೆಲಸ ಮಾಡಿದರೂ ಕೂಡ ನನಗೆ ಕೊಟ್ಟಂಥ ಕೆಲಸ ಅದು ಪರಿಪೂರ್ಣ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾ ಮಾಡಿದಂಥ ಕೆಲಸ ಕಾರ್ಯಗಳು ಮುಂದೆ ನನಗೆ ಗರಗ ಜಿಲ್ಲಾ ಪಂಚಾಯತಿಗೆ ನಿಲ್ಲಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ನನ್ನ ಕ್ಷೇತ್ರ ಬೇರೆ ಆಗ್ತದೆ, ನಾನು ನಿಲ್ಲಲಿಕ್ಕೆ ಒಲ್ಲಂದಾಗೂ ಸಹಿತ ಹಿರಿಯರು ಇಲ್ಲ
ಮತ್ತು ಅಲ್ಲಿ ನಿಲ್ಲಕ್ಕೆ ಯಾರು ಇಲ್ಲ, ನೀವು ನಿಲ್ಲೇಬೇಕು ಅಂತ ಹೇಳಿದಾಗ ಅಂದರೆ 2004ರಲ್ಲಿ ನಿಲ್ಲಬೇಕು ಅಂದಾಗ ಮತ್ತು ಅಲ್ಲಿ ನಿಂತೆ ನಾನು. ಅಲ್ಲಿ ಜನರ ಒಲವು ಏನಪ್ಪ ಅಂತಂದ್ರೆ ಇವರು ಉಪ್ಪಿನಬೇಟಗೇರಿ ಕ್ಷೇತ್ರ ಇಲ್ಲಿ ನಮ್ಮ ಕ್ಷೇತ್ರದವ್ರ ನಿಂತಾರ, ನಾವು ಇಲ್ಲಿಯವ್ರಿಗೆ ಹಾಕೋಣ ಅಂಥೇಳಿ ಅಲ್ಲಿ ನಾನು ಕನಿಷ್ಠ 3000 ಮತಗಳಿಂದ ಸೋತ ಮೇಲೆ ಮುಂದೆ 2008ರಲ್ಲಿ ಆ ಸೋಲು ಮತ್ತು ಉಪ್ಪಿನಬೇಟಗೇರಿ ಗೆಲುವು ಎರಡೂ ಕೂಡ ನನಗೆ ವರದಾನ ಅಂತ ಹೇಳ್ಬೋದು. ಆ ಕ್ಷೇತ್ರದಲ್ಲಿ ಗರಗ್ ಕ್ಷೇತ್ರದಲ್ಲಿ ಉಪ್ಪಿನಬೇಟಗೇರಿ ಕ್ಷೇತ್ರದಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದಂಥ ಹೆಣ್ಮಗಳು ಅಕ್ಕಿಗೆ ನೀವು ಓಟ್ ಹಾಕಲಿಲ್ಲಲ್ಲ ಅಂಥೇಳಿ ಉಪ್ಪಿನಬೇಟಗೇರಿ ಕ್ಷೇತ್ರದವ್ರು ನಮ್ಮನ್ನು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು 2008 MLA ಚುನಾವಣೆಗೆ ಹೋದಾಗ ಗರ್ಗದ ಮಂದಿ ಅದಕ್ಕೆ ಈಗ ಅವಕಾಶ ಸಿಕ್ಕತಿ ಹಾಕ್ರಪ್ಪ ನನ್ನ ಉಡಿಯೊಳಗೆ ಅಂಥೇಳಿ ನಾ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನನ್ನು ಶಾಸಕಿಯನ್ನು ಮಾಡಿದರು. ಆವಾಗ ಏನು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾದಂಥ ವಿನಯ್ ಕುಲಕರ್ಣಿಯವರು ಪಕ್ಷೇತರ ಅಭ್ಯರ್ಥಿಯಾಗಿ ಮೊದಲು ನಿಂತಂಥವ್ರು, ನಂತರ ಕಾಂಗ್ರೆಸ್ಸಿಗೆ ಬಂದಂಥವ್ರು. ಅವಕ್ಕೆ ಏನು ಮಾಡ್ತಾಳಪ್ಪ ಹೆಣ್ಮಗಳು ಅಂತೇಳಿ ನಾನು ಎಲ್ಲಿ ಹೋಗ್ತೇನೆ, ನನ್ನ ಹಿಂದಿಂದನೂ ಅಕ್ಕಿಲಿಂದ ಏನು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಜನರಿಗೆ ಹೇಳಿದರೂ ಕೂಡ ಜನ ನನ್ನ ಒಪ್ಕೊಂಡ್ರು. ಅಷ್ಟೇ ಅದೇ ರೀತಿಯಲ್ಲಿ ನಾನು ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಅನ್ನುವಂಥ ಸಮಾಧಾನ ನನಗಿದೆ. ಸರಿ ಮೇಡಮ್, ಇಲ್ಲಿವರೆಗೆ ನೀವು ಬಂದಿರತಕ್ಕಂಥ ಹಾದಿ, ಪ್ರಥಮ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ, ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಆದ್ರಿ, ಅಧ್ಯಕ್ಷರು ಕೂಡ ಆದ್ರಿ, ಒಮ್ಮೆ ಪರಾಭವಗೊಂಡ್ರಿ. ಆ ಪರಾಭವಗೊಂಡಂಥ ಸಂದರ್ಭದಲ್ಲಿ ನಿಮಗೆ ಫಲಿತಾಂಶ ಸಿಕ್ಕಿದ್ದು 2008ರಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಏಕೈಕ ಮಹಿಳೆ ಆಯ್ಕೆಯಾದ್ರಿ. ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೇಳದಾದಂಥ ಸಂದರ್ಭದಲ್ಲಿ ಸೀಮಾ ಮಸೂತಿಯವರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಕೆಲಸ ಕಾರ್ಯಗಳನ್ನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದಕ್ಕಿಂತ, ಧಾರವಾಡ ಜಿಲ್ಲೆ ಅನ್ನೋದಕ್ಕಿಂತ ಅಖಂಡ ಜಿಲ್ಲೆ ಧಾರವಾಡ ಉತ್ತರ ದಕ್ಷಿಣ ಭಾಗದಲ್ಲಿನೂ ಕೂಡ ಹೆಸರುವಾಸಿ ಮಾಡಿದರು, ಹೆಸರು ಆ ರೀತಿ ಫೇಮಸ್ ಮಾಡಿದರು. ಆದರೆ ಮೊನ್ನೆ ಕೂಡ ನಾನು ಸುಳ್ಳು ಹೇಳ್ತಲ್ಲ, ಮೊನ್ನೆ ಕೂಡ ನಾನು ಶಿಗ್ಗಾಂವಿ ಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ಕೂಡ ನಿಮ್ಮ ಹೆಸರು ಬಂತು. ಹೆಂಗೆ ಮೇಡಮ್ ಈ ಹೆಸರು ಗಳಿಸ್ಲಿಕ್ಕೆ ಹೆಂಗೆ ಸಾಧ್ಯವಾಯಿತು? ಹೆಂಗೆ ನೀವು ಗಳಿಸಿದ್ರಿ ಮೇಡಮ್ ನಿಮ್ಮ ಹೆಸರು? ಯಾಕಂದರೆ ಒಂದು ಶಾಸಕಿ ಅಂದ ತಕ್ಷಣ ಆ ಜಿಲ್ಲೆಗೆ ಮಾತ್ರ, ಸಚಿವರಾದರೆ ರಾಜ್ಯಕ್ಕೆ ಮಾತ್ರ, ಆ ಜಿಲ್ಲಾ ಉಸ್ತುವಾರಿಗೆ ಮಾತ್ರ. ಆದರೆ ಮುಖ್ಯಮಂತ್ರಿ ರಾಜ್ಯಕ್ಕೆ ಸೀಮಿತ, ಒಂದು MP ಆ ವಿಧಾನಸಭಾ ಕ್ಷೇತ್ರಗಳಿಗೆ ಸೀಮಿತ. ನೀವೊಬ್ಬರು ಅವಾಗಿನ ಸಂದರ್ಭದಲ್ಲಿ 2008ರಲ್ಲಿ 1,48,000 1.5 ಲಕ್ಷ ವೋಟಿಂಗ್ ಇದ್ದದ ಸಂದರ್ಭದಲ್ಲಿ ತಾವು 32,000 ವೋಟಿಂದ ತಾವು ಆಯ್ಕೆ ಆದ್ರಿ. ವಿನೋದ್ ಅಸೋಟಿ ಇದು ನಿಮ್ಮ ಇವರು ಯಾರು ವಿನಯ್ ಕುಲಕರ್ಣಿಯವರು 31,000 ಚಿಲ್ಲರ ಮತಗಳನ್ನು ನಿಮಗೆ 723 ಮತಗಳಿಂದ ತಾವು ಆಯ್ಕೆ ಆದ್ರಿ. ಆದಂಥ ಸಂದರ್ಭದಲ್ಲಿ ನೀವು ಸಂಪೂರ್ಣವಾಗಿ ಅಖಂಡ ಜಿಲ್ಲೆಯಲ್ಲಿ ನೀವು ಹೆಂಗೆ ಹೆಸರು ಸೃಷ್ಟಿ ಆಯಿತು ಮೇಡಮ್? ಇದು ಈ ಕ್ಲಾರಿಫೈನೇ ನನಗೆ ಸಿಗ್ತಾ ಇಲ್ಲ. ಇನ್ನು ನಿಮ್ಮಿಂದ ನಾ ಕ್ಲಾರಿಫೈ ತಗೋಬೇಕೀಗ. ಇಲ್ಲ, ಇದಕ್ಕೆ ನನ್ನ ಇಲ್ಲಂತ ಹೇಳಬೇಡಿ ಮೇಡಮ್, ಯಾವುದೋ ಅಲ್ಲಲ್ಲ ಒಂದು ನಿಮಿಷ, ಇದು ಹೆಂಗೆ ಹೆಸರು ಬಂದಿದೆ ಅಂತ ಇಲ್ಲಂತ ಹೇಳಬೇಡಿ, ಅದು ಹೆಂಗೆ ಬಂದು ಸ್ವಲ್ಪ ಕ್ಲಾರಿಫೈ ಕೊಡಲೇಬೇಕು. ಇಲ್ಲ, ನನಗೆ ನನ್ನ ಜೊತೆ ಇರುವಂಥ ಕಾರ್ಯಕರ್ತರ ಒಂದು ಪ್ರೀತಿ ವಿಶ್ವಾಸ ಮತ್ತು ನಾನು ಯಾರೇ ಬಂದರೂ ನನಗೆ ಈ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವ್ರು ಯಾರೇ ನೋವಿನಲ್ಲಿದ್ದರೂ ಕೂಡ ಅವ್ರಿಗೆ ಸ್ಪಂದಿಸುವಂಥ ಮತ್ತು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ನನ್ನಿಂದ ಯಾಕೆ ಬಗೆಹರಿಸಲಿಕ್ಕೆ ಸಾಧ್ಯ ಅನ್ನುವಂಥ ಮನೋಭಾವನೆ ನನ್ನಲ್ಲಿದೆ. ಆಮೇಲೆ ಈಗೇನು ಹೆಣ್ಮಕ್ಳು ಆಗೋದಿಲ್ಲ ಅಥವಾ ಗಂಡ್ಮಕ್ಳಿಂದನೇ ಎಲ್ಲ ಆಗ್ತದೆ, ಯಾಕೆ ನಮ್ಮಿಂದ ಯಾಕೆ ಆಗೋದಿಲ್ಲ? ನಾನು ಶಾಲೆ ಕಲಿ ಮುಂದೂ ಸಹಿತ ಯಾಕೆ ಗಂಡ್ಮಕ್ಳಷ್ಟ ಕಬಡ್ಡಿ ಆಡಬೇಕು, ಯಾಕಷ್ಟ ಅವ್ರು ವಾಲಿಬಾಲ್ ಆಡಬೇಕು, ನಾವು ಆಡಬಾರ್ದೇನ್ರಿ ಸರ್ ಅಂತ ಕೇಳ್ತಿದ್ದೆ ನಾನು. ನೀನು ಆಡ್ಬೋದು ಅಂತ ಹೇಳ್ತಿದ್ರು ನಮ್ಮ ಸರ್. ಆಮೇಲೆ ನಾನು ಚಿಕ್ಕ ಮಲ್ಲಿಗೌಡದೊಳಗೆ ನಾನು ಶಾಲೆಯಲ್ಲಿದ್ದರೂ ಸಹಿತ ಯಾವ ರನ್ನಿಂಗದ್ದು ಏನದಾವಲ್ಲ, ಆಮೇಲೆ ವಾಲಿಬಾಲು, ಖೋ ಖೋ, ಕಬಡ್ಡಿ ಏನಿದ್ರು ಸಹಿತ ನಾ ಧಾರವಾಡ ಶಾಲೆಗೆ ಹೋದರೂ ಸಹಿತ ನನ್ನ ಇಲ್ಲೇ ನಮ್ಮ ಸ್ಟೂಡೆಂಟ್ ಐಕೆ ಅಂತ ತಿಳ್ಕೊಂಡು ನರೇಂದ್ರಕ್ಕೆ ನಾನು ಆಟ ಆಡೋಕ್ಕೆ ಕಳಿಸ್ತಿದ್ರು. ಅಲ್ಲಿ ಆಟ ಆಡ್ಕೊಂಡು ಗೆದ್ಕೊಂಡು ಬರ್ತಿದ್ದೆ ನಾನು. ಅಂದರೆ ನನ್ನಿಂದ ಯಾಕೆ ಆಗೋದಿಲ್ಲ, ಇನ್ನೊಬ್ಬರಿಂದ ಆಗೋದು ನನ್ನಿಂದ ಯಾಕೆ ಆಗೋದಿಲ್ಲ ಅನ್ನುವಂಥ ಭಾವನೆ ನನ್ನಲ್ಲಿ ಏನಿದೆ ಅದು ಇವತ್ತು ಎಲ್ಲರ ಪ್ರೀತಿಯನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ನನಗೊಬ್ಬರು, ನಾನು ಶಾಸಕಿ ಇದ್ದಾಗ ಅವರು IAS ಆಫೀಸರ್, ಅವ್ರ ಹೆಸರು ಹೇಳಬಾರ್ದು, ಅವ್ರು ನಂಗೆ ಒಂದು ಸಲ ಕರೆದು, ಅಕ್ಕ ನೀವು ವಿಧಾನಸೌಧಕ್ಕೆ ಬಂದರೆ ನೀವು ಯಾಕೆ ಆಫೀಸ್ ಹೋಗ್ತಾ ಇದ್ದೀರಾ, ನೀವು ನಮ್ಮ ಆಫೀಸಿಗೆ ಬನ್ನಿ, ನನ್ನ ಕೆಲಸಗಾರರಿದ್ದಾರೆ ಇಲ್ಲೇ, ನಿಮ್ಮ ಫೈಲ್ ಎಲ್ಲಿದೆ ಅಲ್ಲಿ ಹೋಗಿ ಅವರು ಕೆಲಸ ಎಲ್ಲಿಗೆ ನಿಂತಿದೆ ಅಂತ ನೋಡ್ಕೊಂಬರ್ತಾರೆ,
ಮತ್ತು ನಂದು ಒಂದು ಅಭಿಪ್ರಾಯ ಏನಪ್ಪ ಅಂದರೆ, ನೀವು ಉತ್ತರ ಕರ್ನಾಟಕದ ಒಬ್ಬ ಮಹಿಳಾ MLA ಆದಮೇಲೆ ಮಹಿಳೆಯರೆಲ್ಲ ಜಾಗೃತ ಆಗ್ಯಾರು. ಮತ್ತು ನೀ ಏನು ಗಂಡ ಏನೇ ತೊಂದರೆ ಕೊಟ್ಟರು, ಕುಟುಂಬದಲ್ಲಿ ಏನೇ ದೌರ್ಜನ್ಯಗಳಾದರೂ ಒಬ್ಬಾಕಿ ಸೀಮಾ ಮಸೂತಿ ಅದಾಳು ನಮಗನ್ನುವಂಥ ಭಾವನೆ ಮಹಿಳೆಯರಲ್ಲಿ ಬಂದಿದೆ. ಇದು ಹೇಗೆ ಸಾಧ್ಯ ಅಂತ ಕೇಳಿದ್ರು ಅವ್ರು ನನಗೆ. ಅದನ್ನು ನೀವೇ ಹೇಳ್ಬೇಕ್ರಪ್ಪ ಅಂತ ಹೇಳಿದೆ ನಾನು. ಅಂದರೆ ಆ ಭರವಸೆಯನ್ನು ಮೂಡಿಸುವಂಥ ಕೆಲಸವನ್ನು ಆ ದೇವರು, ಆ ದೈವ ನನಗೇನು ಕೊಟ್ಟಿತ್ತು ಅದು ಇವತ್ತು ನನ್ನ ಹೆಸರು ಸೀಮಾ ಮಸೂತಿ. ಅಂದರೆ ಈಗ ನನಗೆಲ್ಲರೂ ಕೂಡ ನನಗೆ ಮಾನ್ಯ ಹೊರಟ್ಟಿಯವರಾಗಿರ್ಬೋದು, ನಮ್ಮ ಬೇರೆ ಬೇರೆ ಪಕ್ಷದಲ್ಲಿರುವಂಥವ್ರು ಸಹಿತ ಸೀಮಾ ಮಸೂತಿ ನಮ್ಮ ಸಹೋದರರಾದಂಥ ಕೋರೆಯವ್ರು ಹೇಳ್ತಿರ್ತಾರೆ, ನೋಡಕ್ಕೆ ಎಲ್ಲರೂ ಮಾಜಿ MLA ಕಡಂಗೆ ಕಾಣ್ತಾಳನ, ಹಾಲಿ ಇದ್ದಾರಂಗೆ ಕೆಲಸ ಮಾಡ್ತಾಳಕ್ಕಿ ಅಂತ. ಹಂಗೆ ನಾವು ವಿಧಾನಸೌಧಕ್ಕೆ ಹೋದರೂ ಸಹಿತ ನಾನು 98ದಾಗ ಇದ್ದಂಥ ಏನು ಇಲ್ಲಿ DC ಆಗಿದ್ದರು, ಇಲ್ಲಿ AC ಆಗಿದ್ದರು, ಇಲ್ಲಿ ತಹಸೀಲ್ದಾರ್ ಆಗಿದ್ದರು, ಅವರಿಗೆ ದೊಡ್ಡ ಹುದ್ದೆಯಲ್ಲಿದ್ದಾರೆ ವಿಧಾನಸೌಧದಲ್ಲಿ. ಅಲ್ಲಿ ಹೋಗಿ ನಯ ವಿನಯದಿಂದ ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ನನಗೆ ಜನ ಏನು ಕೇಳಿರ್ತಾರೆ ಅದನ್ನು ಮಾಡ್ಕೊಂಡು ಬರುವಂಥ ಶಕ್ತಿಯನ್ನು ಆ ಜನ ಕೊಟ್ಟಿದ್ದಾರೆ. ಅದು ಇನ್ನೂ ಇದೆ. ನಾ ಮಾಜಿ ಆದರೂ ಅದನ್ನು ಮಾಡ್ತೀನಿ. ಮತ್ತು ಅಷ್ಟೇ ನನಗೆ ಹಿರಿಯರ ಒಂದು ಪಕ್ಷದಲ್ಲಿರುವಂಥ ಹಿರಿಯರ ಆಶೀರ್ವಾದ, ಅವ್ರ ಮಾರ್ಗದರ್ಶನ ಸದಾ ನನಗೆ ಜನರ ಮನಸ್ಸಿನಲ್ಲಿರುವಂಗೆ ಮಾಡಿದ್ದಾರೆ ಅನ್ನುವಂಥ ಭಾವನೆ ನಂದು. ಸರಿ ಮೇಡಮ್, 2008ರಲ್ಲಿ 2013ರವರೆಗೆ ನಿಮ್ಮ ಸರ್ಕಾರ ಇತ್ತು. 13ರವರೆಗೆ ಇದ್ದಂಥ ಸಂದರ್ಭದಲ್ಲಿ 2004ರಿಂದ 2008ರವರೆಗೆ ಸರ್ಕಾರ ಬರಬೇಕಾಗಿತ್ತು. ಆವಾಗ JDS ಮತ್ತು JDS ಮತ್ತು BJP ಮೈತ್ರಿದಲ್ಲಿತ್ತು. 2.5 ವರ್ಷ ಮುಗಿದ ನಂತರ ಕುಮಾರಸ್ವಾಮಿಯವರು ಯಡಿಯೂರಪ್ಪ ಬಿಟ್ಟು ಕೊಡಬೇಕಾದ ಸಂದರ್ಭದಲ್ಲಿ ಅತಂತ್ರಾಗಿ ಏನೋ ಹೊಲಿಗೆರಾಗಿ ಮತ್ತೆ ಚುನಾವಣೆ ಡಿಸರ್ವ್ ಮಾಡಿಕೊಂಡು ಉಪಚುನಾವಣೆ ಹೋಗಿ ಅವಾಗ ಮತ್ತೆ ಸರ್ಕಾರ ಇವರು ಮಾಡ್ಕೊಂಡ ಸಂದರ್ಭದಲ್ಲಿ ಇಲ್ಲಿಯವರೆಗೆ ನೀವು ತಂದಿರತಕ್ಕಂಥ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು 2008ರಿಂದ 2013ರವರೆಗೆ ಮುಖ್ಯಮಂತ್ರಿ 3 ಜನ ಬದಲಾವಣೆ ಮುಖ್ಯಮಂತ್ರಿ. ಮೊದಲಿಗೆ BS ಯಡಿಯೂರಪ್ಪನವರು, ಎರಡನೇಗೆ DV ಸದಾನಂದ ಗೌಡರು, ಮೂರನೇಗೆ ಕೊನೆಯ ಹಂತದಲ್ಲಿ ಬಂದಿದ್ದು ನಿಮ್ಮ ಕ್ಷೇತ್ರದ 11 ತಿಂಗಳ ಅವಧಿಯ ಶಾಸಕರಾಗಿರ್ತಕ್ಕಂಥ ಮೊನ್ನೆ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ತಾವು ಚುನಾವಣೆಗೆ ಹೋದ್ರಿ. ಯಾವಾಗ 2013ರಲ್ಲಿ. ನಾನು ಬರ್ತೇನೆ ಮೇಡಮ್, ಮುಂದುಗಡೆ ಬರ್ತೇನೆ. ಈಗ ಸ್ವಲ್ಪ ಹಿಂದೆ ಹೋಗ್ತೇನೆ. 2018ರಲ್ಲಿ ಮಹಿಳೆಯರಾಗಿ ಗ್ರಾಮ ವಾಸ್ತವ್ಯಗಳನ್ನು ಮಾಡಿದ್ರಿ ಅಂತ ತಾವು ಪ್ರಸ್ತಾವನೆ ಮಾಡಿದ್ರಿ. ನಾವು ಕೇಳಿದಾಗೆ ಸೀಮಾ ಮಸೂತಿಯವರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟಿಗೆ ಈ ರೀತಿ ಅವ್ರ ಹೆಸರಿದೆ. ಸೀಮಾ ಮಸೂತಿ ಅನ್ನೋದು ಎಲ್ಲೂ ಗೊತ್ತಿರಲಿಲ್ಲ. ಸೀಮಾ ಮಸೂತಿ ಅನ್ನೋದು ಸೀಮಾ ಅಂತ ಇರೋದು ಒಂದು ಹೆಸರು ಫಿಲ್ಮ್ ಆ್ಯಕ್ಟರ್ನಲ್ಲಿಗಿತ್ತು. ಅದರ ಬಿಟ್ಟರೆ ಚುನಾವಣಾ ರಣರಂಗದಲ್ಲಿ ಬಂದಿದ್ದು ಈ ಮಸೂತಿಯವರಿಂದ, ಅಶೋಕ್ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಮಸೂತಿಯವರಿಂದ ಬಂದಿರತಕ್ಕಂಥ ಈ ಹೆಸರು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ನೀವು ತಲುಪಲಿಕ್ಕೆ ಮತ್ತು ಇವೆಲ್ಲ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಂದಿನ ಸಂದರ್ಭದಲ್ಲಿ ಬಜೆಟು ಕಡಿಮೆ, ಟ್ಯಾಕ್ಸು ಕಡಿಮೆ. ಇವಾಗ ಕೋಟಿ 1 ರೂಪಾಯಿ ಇದ್ದಂಗೆ, ಆವಾಗ ಕೋಟಿ 100 ಲಕ್ಷ ಇದ್ದಂಗೆ. ಆದರೆ ಈ ಧಾರವಾಡ ವಿಧಾನಸಭಾ ಕ್ಷೇತ್ರಕ್ಕೆ ಏನೇನೆಲ್ಲ ಡೆವಲಪ್ಮೆಂಟ್ ತರಲಿಕ್ಕೆ ಸಾಧ್ಯವಾಯಿತು, ವಿರೋಧ ಪಕ್ಷದ ಶಾಸಕರು ನಿಮಗೆ ಯಾವ ರೀತಿ ತಡೆ ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಮೇಡಮ್? 2008ರಲ್ಲಿ ಶಾಸಕಿಯಾದ ಮೇಲೆ ಮೊನ್ನೆ ಯಡಿಯೂರಪ್ಪನವರು ಎಲ್ಲರೂ ಅವರ ಹತ್ತಿರ ಕೆಲಸಗಳನ್ನು ತೆಗೆದುಕೊಳ್ಳಕ್ಕೆ ಹೋಗ್ತಾಯಿದ್ರು. ನಾನು ಕೂಡ ಹೋಗ್ತಾಯಿದ್ದೆ. ನಾನು ಅವರೆಲ್ಲ ಗಂಡಸರು ಇದ್ದಾರೆ ಬಿಡು ಅಂಥೇಳಿ ಹಿಂದೆ ನಿಂತರೂ ಸಹಿತ ಮೊನ್ನೆ ಯಡಿಯೂರಪ್ಪನವರು ಬಾರಮ್ಮ ಅಂಥೇಳಿ, ನಾನೊಬ್ಬಳೇ ಅವಾಗ ಈ ಕಡೆ ಭಾಗದಕ್ಕೆ, ಬಾರಮ್ಮ ಅಂತ ಕರೆದು ನನಗೆ ಸೈನ್ ಮಾಡಿ ಕಳಿಸ್ತಾಯಿದ್ರು. ಅವರು ನಾನು ಏನು ಕೆಲಸ ಕಾರ್ಯಗಳನ್ನು ಒಯ್ತೇನೆ ಅದು ಯಾವುದೂ ಕೂಡ ಇಲ್ಲ ಅನ್ನಲಿಲ್ಲ. ನಂತರ ಸದಾನಂದ ಗೌಡರು ಕೂಡ ಬಂದಾಗ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಆಯಿತು. ಅದಕ್ಕಿಂತ ಹೆಚ್ಚು ಮಾನ್ಯ ಜಗದೀಶ್ ಶೆಟ್ಟರು ಬಂದ ಮೇಲೆ ಅವರು ಹಿಂದೆ RDPR ಮಂತ್ರಿ ಇದ್ರಲ್ಲ, ಅವಾಗ ನನಗೆ ಹಳ್ಳಿಯಲ್ಲಿರುವಂಥ ಎಲ್ಲ ರಸ್ತೆಗಳನ್ನು ಮಾಡಲಿಕ್ಕೆ ಭಾಳ ಅನುಕೂಲ ಮಾಡಿಕೊಟ್ರು. ಮತ್ತು 14 ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಮಾಡಿಕೊಡ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರಾಗಿರ್ಬೋದು, ಮಾನ್ಯ ಜಗದೀಶ್ ಶೆಟ್ಟರ್ RDPR ಮಂತ್ರಿ ಏನಿದ್ರು ಅವರು ಮುಖ್ಯಮಂತ್ರಿ ಇದ್ದಾಗ, ಆವಾಗ 14 ಹಳ್ಳಿಗಳಿಗೆ ಮಲಪ್ರಭಾ ನೀರನ್ನು ಮೊಟ್ಟ ಮೊದಲು ನಮ್ಮ ಜಿಲ್ಲೆಯಲ್ಲಿ ಮಲಪ್ರಭಾ ನೀರನ್ನು ಹಳ್ಳಿಗೆ ತಂದಂಥ ಯಾರಾದರೂ ಇದ್ದರೆ ಅದು ನಾನು. ಅದಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಂಥವ್ರು ಮಾನ್ಯ ಯಡಿಯೂರಪ್ಪನವರು, ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಈಗಲೂ ಕೂಡ ನೀವು ಹಳ್ಳಿಯಲ್ಲಿ ಹೋಗ್ರಿ, ಇಡೀ ಜಿಲ್ಲೆಯಲ್ಲಿ ಮಲಪ್ರಭಾ ನೀರನ್ನು ತಂದು ಕೊಟ್ಟಂಥ ತಾಯಿ ಆಕೆ ಗಂಗವ್ವ ಇದ್ದಂಗೆ ನಮಗೆ ಅಂತ ಹೇಳ್ತಾರೆ ಆ ಹಳ್ಳಿಗಳಿಗೆ ಹೋದ್ರೆ. ಆದರೆ ಇವತ್ತು ಏನು ಜಲಜೀವನ ಮಿಷನ್ ಅನ್ನುವಂಥ ಯೋಜನೆ ಮುಖಾಂತರ ನರೇಂದ್ರ ಮೋದಿಯವರು, ಪ್ರಹ್ಲಾದ್ ಜೋಶಿಯವರ ಮುಖಾಂತರ ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ಪ್ರತಿಯೊಂದು ಮನೆಗೂ ಕೂಡ ಮಲಪ್ರಭಾ ನೀರನ್ನು ಕೊಡಲಿಕ್ಕೆ
ಎಲ್ಲರ ಮನೆಗಳಿಗೂ ಕೂಡ ನಳದ ವ್ಯವಸ್ಥೆ ಆಗಿದೆ. ಮೇನ್ ಪೈಪ್ಲೈನ್ ಕೂಡ ಇವತ್ತು ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ ನಾವು ಮಲಪ್ರಭಾ ನೀರನ್ನು ಪ್ರತಿಯೊಂದು ಕುಟುಂಬಕ್ಕೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಸರಿ ಮೇಡಮ್, 2008ರಿಂದ 2013ವರೆಗೆ ಬಂದು 13ರಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು. ಭಾರತೀಯ ಜನತಾ ಪಕ್ಷ ಮತ್ತು BS ಯಡಿಯೂರಪ್ಪನವರ ಬಂಡಾಯ ಅಂದರೆ KGP ಪಕ್ಷ ಹುಟ್ಟುಕೊಂಡ ನಂತರ ನಿಮಗೆ ಟಿಕೆಟ್ ಸಿಕ್ತು. ಅದರ 3ನೇ ಸ್ಥಾನಕ್ಕೆ 4ನೇ ಸ್ಥಾನಕ್ಕೆ ತಾವು ಬಂದಂಥ ಸಂದರ್ಭದಲ್ಲಿ ತಾವು ನಿರಾಸೆಗೊಂಡಲಿಲ್ಲ. ಇದ್ಲಪ್ಪ ನಮ್ಮ ದುರಾದೃಷ್ಟ ಅಂತೇಳಿ ತಾವು ಹಿಂದೆ ಸರಿದ್ರಿ. ಆದರೆ ಆವಾಗ ತಾವು ಶಾಸಕರಾಗಿದ್ದರೆ, ಆವಾಗ ನಿಮ್ಮ ಸರ್ಕಾರ ಬಂದಿದ್ದರೆ ಮಹಿಳೆಯರಾಗ್ತಿದ್ರು. ಈ ಮಹಿಳೆಯರ ಶಾಸಕರಾಗಿ ಸಚಿವರಾಗ್ತಿದ್ರಿ ಮಹಿಳೆಯರ ಬಗ್ಗೆ. ಆದರೆ ಈ ಒಲದು ಬಂದ ಭಾಗ್ಯ 13ರಲ್ಲಿ ಬರಲಿಲ್ಲ, ಬೆಳಗಾವಿ ಕಡೆ ಹೋಯಿತು. 18ರಲ್ಲಿ ಅವರು ಸಚಿವರಾದರು, ಮಹಿಳಾ ಮಕ್ಕಳ ಸಬಲೀಕರಣ ಸಚಿವರಾದರು. 18ರಲ್ಲಿ ಟಿಕೆಟ್ ಕೇಳಿದ್ರಿ. ಅಮೃತ್ ದೇಸಾಯಿ ಅವರು JDSನಲ್ಲಿ ಇದ್ದಂಥವರು ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಮೇಲೆ ನಿಮಗೆ ಟಿಕೆಟ್ ಸಿಗಲಿಲ್ಲ. 23ರಲ್ಲಿ ಟಿಕೆಟ್ ಕೇಳಿದ್ರಿ, ಆವಾಗೂ ಕೂಡ ಸಿಗಲಿಲ್ಲ. ಆದರೆ 2 ಕ್ಷೇತ್ರ, ಧಾರವಾಡ ಗ್ರಾಮೀಣ ಕ್ಷೇತ್ರ ಬಿಟ್ಟರೆ ಇನ್ನು 2 ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಅತಿ ವೇಗವಾಗಿ ಹೋರಾಡ್ತಾ ಇತ್ತು. ಅದು 2018ರಲ್ಲಿ 23ರಲ್ಲಿ 2018ರಲ್ಲಿ ಕಲಗಡಿ ಕ್ಷೇತ್ರದಿಂದ ನಿಮ್ಮ ಹೆಸರು ಓಡಾಡ್ತಾ ಇತ್ತು. 23ರಲ್ಲಿ ಕುಂದಗೋಳನಲ್ಲಿ ಓಡಾಡ್ತು ಹೆಸರು, ಇಲ್ಲಿನೂ ಕೂಡ ಓಡಾಡ್ತು ಹೆಸರು ನಿಮ್ಮದು, ಇಲ್ಲಿ ಕಲಗಡಿಗೆಯಲ್ಲಿ. ಹೆಂಗೆ ಮೇಡಮ್ ಇದು ಈ ಜಿಲ್ಲೆಯಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇಟ್ಟುಕೊಂಡು ಆ 2 ಕ್ಷೇತ್ರದಲ್ಲಿ ಹೆಸರು ಬರೋಕ್ಕೆ ಕಾರಣ ಏನು? ಇಲ್ಲ, ನಾನು ಕಲಗಟ್ಟಿಗೆ ಹೇಳಿ. ನೀವು ಹೇಳಿದ ಹಾಗೆ ಬೇರೆ ಕ್ಷೇತ್ರದಲ್ಲಿ ಕೂಡ ನಿಮ್ಮ ಹೆಸರು ಯಾಕೆ ಬರ್ತಾ ಇದೆ ಅಂಥೇಳಿ ನಾ ಹೇಳಿದ್ನಲ್ಲ, ನನ್ನ ಯಾವಾಗಲೂ ಕೂಡ ಒಬ್ಬ ಮಹಿಳೆ ಅಂತ ಯಾವ ಪಕ್ಷದವರು ಅಂದ್ಕೊಂಡಿಲ್ಲ ಅಂತ ನನ್ನ ಭಾವನೆ. ಎಲ್ಲರ ಜೊತೆ ನಾನು ಒಬ್ಬಳು ಗಂಡು ಮಗ ಅಂತ ತಿಳ್ಕೊಂಡು ನನ್ನನ್ನು ಟ್ರೀಟ್ ಮಾಡಿದಂಥದ್ದನ್ನು ನಾನು ಕಂಡಿದ್ದೇನೆ 98ರಿಂದನೂ ಕೂಡ. ಕಲಗಟ್ಟಿಗೆ ಭಾಗದಲ್ಲಿ ನನಗೆ 2018ರಲ್ಲಿ ಆಗಿರ್ಬೋದು, 23ರಲ್ಲಿ ಆಗಿರ್ಬೋದು, ಅಕ್ಕರ ನಿಮ್ಮ ಕ್ಷೇತ್ರಕ್ಕೆ ನಿಮಗೆ ಕೊಡದೆ ಹೋದರೆ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂತ ಸಾಕಷ್ಟು ನಮ್ಮ ಕಾರ್ಯಕರ್ತರ ಒತ್ತಾಯ ಕೂಡ ನನಗಿತ್ತು. ಇಲ್ಲಪ್ಪ, ನನ್ನ ಕಾರ್ಯಕ್ಷೇತ್ರ ಧಾರವಾಡ, ನಾನು ಎಲ್ಲಿ ಕಳ್ಕೊಂಡಿದ್ದೇನೆ ಅಲ್ಲೇ ಹುಡುಕ್ತೇನೆ ಅಂತ ಹೇಳಿದೆ. ಆಮೇಲೆ ನೀವು ಹೇಳ್ತಾ ಇದ್ದೀರಿ ಸಿಗ್ಗಾಂವ್ ಸವನೂರಲ್ಲಿ ಯಾಕೆ MP ಕ್ಷೇತ್ರಕ್ಕೆ ನಾವು ಸರ್ವೆಗೆ ಹೋದಾಗ ನಿಮ್ಮ ಹೆಸರು ಬರ್ತಾ ಇದೆ ಅಂತಂದರೆ, ಅಲ್ಲಿ ಸಾಕಷ್ಟು ಜನ ನನಗೆ ಇಡೀ ಜಿಲ್ಲೆಯ ಏನು MP ಕ್ಷೇತ್ರದ ಒಡನಾಟ, ಯಾವುದೇ ಸಭೆ ಸಮಾರಂಭಗಳಲ್ಲಾಗಿರ್ಬೋದು ನಾನು ಯಾವಾಗಲೂ ಕೂಡ ಹಾಜರಿರ್ತೀನಿ. ಅಲ್ಲಿರುವಂಥ ಸಹೋದರರ ಸಂಪರ್ಕನೂ ಕೂಡ ನಂಗೆ ಭಾಳ ಇದೆ. ಮತ್ತು ಯಾವಾಗಲೂ ಬೊಮ್ಮಾಯರ ಚುನಾವಣೆ ಸಂದರ್ಭದಲ್ಲಿ ಕೂಡ ಅಲ್ಲಿ ಸಹೋದರರು ನನ್ನನ್ನು ಕೇಳ್ತಾ ಇರ್ತಾರೆ, ನಾವು ಬೊಮ್ಮಾಯಿ ಸಭೆಯರಿಗೆ ನಾವು ಮಾಡ್ತಾ ಇದ್ದೇವ್ರಕ್ಕಾರ, ನಮ್ಮ ಕೆಲಸಗಳನ್ನು ನೀವು ಅವ್ರಿಗೆ ಹೇಳಿ ಮಾಡಿಸ್ಬೇಕು ಅಂತ ಒಂದು ಒಡನಾಟ ಸಿಗ್ಗಾಂವ್ ಸವನೂರಲ್ಲಿ ಕೂಡ ನನಗಿದೆ. ಅದಕ್ಕೋಸ್ಕರ ಅಲ್ಲಿ ಅವರು ಯಾರಾದರೂ ಅವ್ರಿಗೆ ಯಾಕೆ ಮಹಿಳೆ ಅಂಥೇಳಿ ಯಾಕೆ ಕೊಡಬಾರ್ದು ಅಂತ ಕೇಳಿರ್ಬೋದು ಅಂತ ನನ್ನ ಅಭಿಪ್ರಾಯ. ಸರಿ ಮೇಡಮ್, ಇದಿಷ್ಟು ಅಭಿಪ್ರಾಯ ತಾವು ತಿಳಿಸಿದ್ರಿ. ಈಗ 98ರಿಂದ 2008, 2013, 2018, 2023ವರೆಗೆ ನಾನು ಬಂದೆ. ಈಗ ಮತ್ತೆ ಹೋಳಿ 2004ಕ್ಕೆ ಹಿಂದುಗಡೆ ಹೋಗ್ತಾ ಇದ್ದೀನಿ. ಪ್ರಹ್ಲಾದ್ ಜೋಶಿಯವ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನನ್ನ ಮೊದಲನೇ ಪ್ರಶ್ನೆ, 2004ರಲ್ಲಿ ಪ್ರಹ್ಲಾದ್ ಜೋಶಿಯವರು ವಿಜಯ ಸಂಕೇಶ್ವರ ಬಿಟ್ಟರೆ ನೆಕ್ಸ್ಟ್ ಅವರು ಆಯ್ಕೆಯಾಗಿದ್ದಿಲ್ಲ. ನಂತರ DK ನಾಯ್ಕರವರು ಕಾಂಗ್ರೆಸ್ ಆಡಳಿತ ಮತ್ತು ಇಂಡಿಪೆಂಡೆಂಟ್ ಆಡಳಿತ ಬಂದಿದ್ದು ಈ ಕ್ಷೇತ್ರದಲ್ಲಿ ಬಿಟ್ಟರೆ ವಿಜಯ ಸಂಕೇಶ್ವರ್ ಅವರಿಂದ ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಆಡಳಿತ ಸಿಕ್ಕಿತ್ತು. ಅಲ್ಲಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ಅಲ್ಲಿ ಲಿಂಗಾಯತರು ಆಡಳಿತ ನಡೆಸಿದ್ರು, ಇಲ್ಲಿ ನಂತರ ಬ್ರಾಹ್ಮಣರು ಆಡಳಿತ ನಡೆಸ್ತಾ ಇದ್ದಾರೆ. ಅಲ್ಲಿಂದ ಮತ್ತೊಳಗೆ ಕುರುಬರು ಆಡಳಿತ ನಡೆಸ್ಬೇಕಂತೇಳಿ ನೋಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ. DK ನಾಯ್ಕರ್ ಬಿಟ್ಟರೆ 1989ರಿಂದ 1999ರವರೆಗೆ ಆಡಳಿತ ನಡೆಸಿದರು. ಆದರೆ ಈ ಕ್ಷೇತ್ರದಲ್ಲಿ 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ 99ರಿಂದ 2004ವರೆಗೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಏನು ಚುನಾವಣೆ ನಡೀತು, ಆವಾಗ ಅವರ ವೇವ್ನಲ್ಲಿ ಆಯ್ಕೆಯಾದರು. ಸೆಕೆಂಡ್ ಬಾರಿಗೆ 2009ರಲ್ಲಿ 9ರಿಂದ 14ವರೆಗೆ BS ಯಡಿಯೂರಪ್ಪನವರ ಅಲೆಯಲ್ಲಿ JDSನವರು ನಮಗೆ ಮೋಸ ಮಾಡಿದ್ದಾರೆ, ಮೈತ್ರಿ ಆಗಿದ್ವಿ, ಅವರು ನಮಗೆ ಅವಕಾಶ ಕೊಡಲಿಲ್ಲ, ನಮಗೆ ಹಾಗೆ ಮಾಡಿದರು ಹೀಗೆ ಮಾಡಿದ್ರು ಅಂತೇಳಿ ಆ ವೇವ್ನಲ್ಲಿ ಇವರು ಆಯ್ಕೆಯಾದರು ಈ ಕ್ಷೇತ್ರದಲ್ಲಿ. ನಂತರ 2003ನೇ ಬಾರಿಗೆ ನಾವು ಮಾತಾಡ್ತಾರೆ. 2014ರಲ್ಲಿ
ಪ್ರಥಮ ಬಾರಿಗೆ ಗುಜರಾತಿನ 3ರಿಂದ 4 ಬಾರಿ CM ಆಗಿರ್ತಕ್ಕಂಥ, ಗುಜರಾತ್ ಮಾಡೆಲ್ ಆಗಿರ್ತಕ್ಕಂಥ, ಚಾಯ್ವಾಲ ಆಗಿರ್ತಕ್ಕಂಥ, ಸ್ಟೇಷನ್ನಲ್ಲಿ ಬೀದಿ ದೀಪದಲ್ಲಿ ಓದಿರ್ತಕ್ಕಂಥ, ಚಾ ಮಾರಿರ್ತಕ್ಕಂಥ ನರೇಂದ್ರ ಮೋದಿಯವರು 2014ರಲ್ಲಿ ಬಂದರು. ಅವರ ವೇವ್ನಲ್ಲಿ 3ನೇ ಬಾರಿಗೆ ಸಂಸದರಾದರು. ಅವಾಗ ಕೂಡ ಸಚಿವ ಸ್ಥಾನ ಸಿಗಲಿಲ್ಲ ಪ್ರಥಮ ಬಾರಿಗೆ. ಸೆಕೆಂಡ್ ಬಾರಿಗೆ ಅಂದರೆ 4ನೇ ಬಾರಿಗೆ ಮೋದಿಯವರ ಹವಾದಲ್ಲಿ ಆಯ್ಕೆಯಾದರು. ಸಂಸದೀಯ ವ್ಯವಹಾರ ಮತ್ತು ಭೂ ಮತ್ತು ಗಣಿಗಾರಿಕೆ ಕಲ್ಲಿದ್ದಲಿಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವರು, ಅವರ ನೇತೃತ್ವದಲ್ಲಿ ಕೂಡ ನಿಮ್ಮ ಚುನಾವಣೆ 2 ಚುನಾವಣೆ ನಡೀತು. ನಿಮ್ಮದು ನಡೆದಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ, ಧಾರವಾಡ ಲೋಕಸಭಾ ಕ್ಷೇತ್ರ ಉತ್ತರ ಭಾಗಕ್ಕೆ, ಉತ್ತರ ದಕ್ಷಿಣ ಭಾಗಕ್ಕೆ 2 ಭಾಗದಲ್ಲಿ ಕಾಂಗ್ರೆಸ್ ಅಲ್ಲೇ ಇದ್ದಿದ್ದು ಸೋಲಿಸಿ BJP ಅಲ್ಲಿ ಬಂತು. ಅಲ್ಲಿ 2004ರಲ್ಲಿ ಮಂಜುನಾಥ್ ಕುನ್ನೂರು ಆಯ್ಕೆಯಾದರು, ಇಲ್ಲಿ ಜೋಶಿಯವರು ಆಯ್ಕೆಯಾದರು. ಅಲ್ಲಿ 2009ರಲ್ಲಿ ಶಿವಕುಮಾರ್ ಉದಾಸಿಯವರು ಆಯ್ಕೆ ಆಗ್ತಾ 2023ವರೆಗೆ ಬಂದರು. ಇಲ್ಲಿ ಪ್ರಹ್ಲಾದ್ ಜೋಶಿಯವರು 4ರಿಂದ ಕಂಟಿನ್ಯೂ 23 ಬಂದರು. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಿಮ್ಮ ಸಂಸದರ ಕೊಡುಗೆಗಳನ್ನು ಈ ಕ್ಷೇತ್ರಕ್ಕೆ ಏನಿದೆ ಮೇಡಮ್? ಸೀಮಾ ಮಸೂತಿಯವರು ನೋಡಿದಾಗೆ ನೀವೇ ಕೇಳಿದ ಹಾಗೆ 2018ರಲ್ಲಿ 13ರಲ್ಲಿ KJP BJP ಆಗಿ ನಾನು ಸೋತಿದ್ದೇನೆ ಹೊರತು ನನ್ನ ಜನ ನನ್ನನ್ನು ಸೋಲಿಸಿಲ್ಲ. ಈಗಲೂ ಸಹಿತ ನನ್ನ ಶಾಸಕಿಯಾಗೇ ನೋಡ್ತಾರೆ ನಮ್ಮ ಸಹೋದರರೆಲ್ಲ, ನನ್ನ ಕ್ಷೇತ್ರದ ಜನ. ಅದೇ ರೀತಿ ನನ್ನ ಕಡೆಯಿಂದ ಏನು ಕೆಲಸ ಕಾರ್ಯಗಳಾಗಬೇಕು ಅವೆಲ್ಲವನ್ನು ಕೂಡ ಮಾಡಿಸ್ಕೊಳ್ಳಿಕ್ಕೆ ನಾನು ಸಮರ್ಥಳು ಅಂಥೇಳಿ ಅವ್ರ ಭಾವನೆ ಇದೆಯಲ್ಲ, ಆ ಭಾವನೆಯ ಜೊತೆಗೆ ನಾನು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೇನೆ. ಮುಂದೆ 2018ರಲ್ಲಿ ಆಗಿರ್ಬೋದು, 2023ರಲ್ಲಿ ಆಗಿರ್ಬೋದು. ನಾನು 2018ರಲ್ಲಿ 19ರಲ್ಲಿ ಏನು ಸಂಸದರ ಚುನಾವಣೆ ಬಂತು, ಆವಾಗ 2ನೇ ಸ್ಥಾನದಲ್ಲಿ 13ನೇ ಇಸ್ವಿಯಲ್ಲಿ ಏನು 2ನೇ ಸ್ಥಾನದಲ್ಲಿ JDS ಇತ್ತು. ಅವ್ರನ್ನೂ ಕೂಡ ನಮ್ಮ ಪಕ್ಷಕ್ಕೆ ತೆಗೆದುಕೊಂಡ್ರೆ MP ಚುನಾವಣೆಯಲ್ಲಿ ಅನುಕೂಲ ಆಗ್ತದೆ ಅಂಥೇಳಿ ಮಾನ್ಯ ಸಂಸದರು ನಮ್ಮ ಮನೆಗೆ ಬಂದು ಕೇಳಿದಾಗ, ಆಯಿತು ನನಗೆ ನೀವು ಗೆಲ್ಲೋದು ಮುಖ್ಯ, ನಿಮ್ಮನ್ನು ಗೆಲ್ಲಿಸಿ ನಿಮ್ಮ ಮನೆಗೆ ಬಂದು ನಾನು ನಿಲ್ತೇನೆ ಹೊರತು ಇನ್ನೊಬ್ಬರ ಮನೆಗೆ ಹೋಗಿ ನಿಲ್ಲಕ್ಕೆ ನನಗೆ ಇಷ್ಟ ಇಲ್ಲ, ತಗೊಳ್ರಿ ಅಂತ ಹೇಳಿದೆ. ಆದರೆ ಅವರು ಮಾನ್ಯ ಸಂಸದರು ಅವ್ರಿಗೆ ಯಾವ ಮಾತು ಕೊಟ್ಟು ತೊಗೊಂಡಿದ್ರು ಗೊತ್ತಿಲ್ಲ. ಅದರ ನೆಕ್ಸ್ಟು ಅವ್ರಿಗೆ ಅದನ್ನು ಟಿಕೆಟ್ ಕೊಡಿಸುವಂಥ ಪ್ರಯತ್ನ ಆಯಿತು. ಅದಕ್ಕೆ ನಾ ಮತ್ತೆ ಹೋಗಲಿ, ಇದೇನೋ ನಮ್ಮ ಟೈಮ್ ಸರಳಿಲ್ಲ ಅಂತ ಸುಮ್ಮನಾದೆ. ಆದರೆ 2023ರಲ್ಲಿ ಕೂಡ ಭಾಳ ವಿರೋಧಿಯಲ್ಲಿ ಇದ್ದಾಗಲೂ ಕೂಡ ಅವ್ರಿಗೆ ಮತ್ತೆ ನಮ್ಮೆಲ್ಲ ನಾಯಕರು ಅವ್ರಿಗೆ ಟಿಕೆಟ್ ಕೊಟ್ಟಾಗ ಹೇಳ್ತಾಯಿದ್ರು, ಇಲ್ಲ ಸರ್ವೆ ಆಗ್ತದೆ, ಸರ್ವೆದಲ್ಲಿ ನಿಮ್ಮ ಹೆಸರು ಬರ್ತದಂತ. ಅದು ನನಗೆ ಅನಿಸಿದ್ದು ಇದೆಲ್ಲವೂ ಕೂಡ ಸುಳ್ಳು, ನಮ್ಮ ಟೈಮ್ ಸರಿ ಇಲ್ಲ ಅಂಥೇಳಿ ಆ ಭಾವನೆಯೊಂದೊಳಗೆ ನಾನು ಈಗ ಒಂದು 4-5-6 ತಿಂಗಳಂತೂ ನನಗೆಲ್ಲಿ ಹೋಗ್ಲಿಕ್ಕೂ ಇಷ್ಟ ಇರಲಿಲ್ಲ. ಅದರ ಮಾನ್ಯ ಸಂಸದರು ಮತ್ತೆ 33% ಬರ್ತದೆ, ಮುಂದಿನ ದಿನಗಳಲ್ಲಿ ಅವಕಾಶ ನಿಮ್ಮ ಮನೆ ಹುಡ್ಕೊಂಡು ಬರ್ತದೆ, ನೀವು ಮನೆಯಲ್ಲಿ ಕೂಡಬಾರ್ದು, ಆ್ಯಕ್ಟಿವ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಹೇಳಿದಾಗ ನಾನು ಯಾವುದೇ ಪಕ್ಷಕ್ಕೆ ಹೋದರೂ ಸಹಿತ ನಾನು ಯಾರಿಗೂ ಎಂಟರ್ಟೈನ್ ಮಾಡದೆ, ನಾನು ಭಾರತೀಯ ಜನತಾ ಪಕ್ಷದಿಂದ ಒಮ್ಮೆ ಜಿಲ್ಲಾ ಪಂಚಾಯತ್ ಸದಸ್ಯೆ ಆಗಿದ್ದೇನೆ, 4 ಗೋಡೆಗಳ ಮಧ್ಯೆ ಇರುವಂಥವಳು. ಮತ್ತು ನನ್ನನ್ನು ಶಾಸಕಿಯಾಗಿ ಜನ ಮಾಡಿದೆ. ಅದನ್ನು ನಾನು ನೆನಪಿಟ್ಕೊಂಡು ಎಲ್ಲಿ ಹೋಗಬಾರ್ದು, ನಾನು ಎಲ್ಲಿ ಕಳ್ಕೊಂಡಿದ್ದೇನೆ ಅಲ್ಲೇ ನನ್ನ ಕ್ಷೇತ್ರವನ್ನು ಭದ್ರಪಡಿಸ್ಕೊಳ್ಬೇಕು ಅಂಥೇಳಿ ಭಾರತೀಯ ಜನತಾ ಪಕ್ಷ ಏನೇ ಕೆಲಸ ಕಾರ್ಯಗಳನ್ನು ಕೊಟ್ಟರೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಮಹಿಳಾ ಮೋರ್ಚಾದಲ್ಲಿ ರಾಜ್ಯ ಉಪಾಧ್ಯಕ್ಷೆ ಅಂತ ನನಗೆ ಅವಕಾಶ ಕೊಟ್ಟಿದೆ. ನಮ್ಮ ಜಿಲ್ಲೆಯಲ್ಲೇ ನಾನು ಕೆಲಸ ಮಾಡ್ತೀನಿ, ನಂತರ ಬೇಕಾದ್ರೆ ನಾನು ಬೇರೆ ಜಿಲ್ಲೆಗಳಿಗೆ ಹಾಕಿ ಅಂತ ನಾನು ಹೇಳಿದ್ದೇನೆ. ಬೇರೆ ಜಿಲ್ಲೆಗಳಿಗೆ ಕಳಿಸ್ದಾಗೂ ಕೂಡ ಸಂಘಟನಾತ್ಮಕವಾದಂಥ ಕೆಲಸ ಕಾರ್ಯಗಳನ್ನು, ಮಹಿಳೆಯರಲ್ಲಿ ಧೈರ್ಯವನ್ನು ತುಂಬುವಂಥ ಪಕ್ಷದ ಜೊತೆಗೆ ಬರಬೇಕು. ನಿಮ್ಮದು ಯಾವುದೇ ಕಷ್ಟ ಕಾರ್ಯಗಳಿದ್ರು, ಕೆಲಸ ಕಾರ್ಯಗಳಿದ್ರು ನಾನು ನಿಮ್ಮ ಜೊತೆಗಿರ್ತೇನೆ ಅಂಥೇಳಿ ಧೈರ್ಯವನ್ನು ಕೊಟ್ಟು ಬರುವಂಥ ಸಂಘಟನಾತ್ಮಕವಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ಳುವಂಥ ಕೆಲಸವನ್ನು ನಾನು ಮಾಡ್ತಾನೆ ಇದ್ದೇನೆ. ಮುಂದೆ ಭರವಸೆಯನ್ನು ನಾನು ಇಟ್ಕೊಂಡಿದ್ದೇನೆ. ಮತ್ತು ನರೇಂದ್ರ ಮೋದಿಯವರು ಮಾಡಿದಂಥ ಕೆಲಸ ಕಾರ್ಯಗಳು ನಾವೆಲ್ಲ ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತ. ಅಲ್ರಿ, ಒಬ್ಬ ಹೆಣ್ಣುಮಗಳಿಗೆ ಶೌಚಾಲಯಕ್ಕೆ ಊರು ಹೊರಗೆ ಹೋಗಿ ಕೂಡಬೇಕು, ಅವಳು ಎಲ್ಲರೂ ಮಲಗಿದ ಮೇಲೆ ಹೋಗ್ಬೇಕು, ಇಲ್ಲವಾ ಯಾರು ಏಳೋಕ್ಕಿಂತ ಮೊದಲು ಹೋಗಿ ಶೌಚಾಲಯ ಹೋಗಿ ಬರಬೇಕು. ಅಂಥ ಪರಿಸ್ಥಿತಿ ಇರುವಂಥ ಸಮಾಜವನ್ನು ಒಂದು ಗೌರವಯುತವಾಗಿ ಮಹಿಳೆಯರನ್ನು ನಾವು ನೋಡಿಕೊಳ್ಬೇಕು ಅಂಥೇಳಿ
ಇಡೀ ಮನೆ ಮನೆಗೂ ಶೌಚಾಲಯವನ್ನು ಕಟ್ಕೊಳ್ಳಿ ಅಂಥೇಳಿ ಉಚಿತವಾದಂಥ ಶೌಚಾಲಯಗಳನ್ನು ಕಟ್ಟಿಕೊಡಿಸುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿದರು. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ನನ್ನ ತಾಯಿ ಕಟ್ಟಿಗೆ ಮೇಲೆ ಕುಳ್ಳು ಹಚ್ಚಿ ರೊಟ್ಟಿ ಮಾಡುವಾಗ ಅವಳ ಕಣ್ಣಲ್ಲಿ ನೀರು ನೋಡಿದ್ದೇನೆ. ನಿಮ್ಮ ಕುಟುಂಬದಲ್ಲಿರುವಂಥ ತಾಯಂದ್ರ ಕಣ್ಣಲ್ಲಿ ನೀರು ಬರಬಾರ್ದು ಅಂತ ಉಜ್ವಲ ಅನ್ನುವಂಥ ಯೋಜನೆ ಮುಖಾಂತರ ಸಿಲಿಂಡರ್ನ ಕೊಟ್ಟಂಥವ್ರು ನರೇಂದ್ರ ಮೋದಿಯವರು. ಅಲ್ರಿ, ಕಾಂಗ್ರೆಸ್ನವ್ರಿಗೆ 50 ವರ್ಷ ಅವಕಾಶ ಕೊಟ್ಟಿವಿ, ಇದೆಲ್ಲ ನೆನಪು ಬರಲಿಲ್ವ? 60 ವರ್ಷ ಅವಕಾಶ ಕೊಟ್ಟಿವಿ ಅವರಿಗೆ ಆಳ್ವಿಕೆ ಮಾಡಲಿಕ್ಕೆ. ಒಂದು ನಯ್ಯ ಪೈಸಾನೂ ಒಂದು ಹೆಣ್ಮಗಳ ಅಕೌಂಟಿಗೆ ಅಥವಾ ಒಬ್ಬ ರೈತನ ಅಕೌಂಟಿಗೆ ಹಾಕುವಂಥ ಒಂದು ವ್ಯವಧಾನ ಅವ್ರಿಗೆ ಬರಲಿಲ್ಲ. ಈಗ ಏನೇನೋ ಘೋಷಣೆಯನ್ನು ಮಾಡ್ತಾ ಇದ್ದಾರೆ, ಅದನ್ನು ಯಾರೂ ಕೂಡ ನಂಬುವುದಿಲ್ಲ. ಮತ್ತು ಇವರೇನು 5 ಗ್ಯಾರಂಟಿಗಳನ್ನು ಇವತ್ತು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ರಾಜ್ಯದ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದರೆ, ನನ್ನ ಪಕ್ಕದ ಮನೆಯೊಳಗೆ ಕೂಡ ಮನೆಯಕ್ಕಿಗೆ ಇರಲ್ಲ, ನನಗಿರ್ತದೆ. ಆಮೇಲೆ ಇನ್ನೊಂದು ಮನೆಯೊಳಗೆ ಒಬ್ಬಕ್ಕಿಗೆ ಕೊಟ್ಟಿರ್ತಾರೆ, ಮತ್ತೊಬ್ಬಕ್ಕಿಗೆ ಕೊಟ್ಟಿರೋದಿಲ್ಲ ಪಕ್ಕದ ಮನೆಯಕ್ಕಿಗೆ. ಹಂಗೆ ಇದು ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಉಚಿತ ಏನು ಗ್ಯಾರಂಟಿಗಳನ್ನು ಮಾಡಿದ್ದಾರೆ, ಚುನಾವಣೆಯಲ್ಲಿ ಅವರು ಗೆಲ್ಲಲಿಕ್ಕೆ ಮಾಡಿದರು ಅಂತ ತಂತ್ರ ಹೊರತು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನ ಹೇಳಿದ್ದಾರೆ, DK ಶಿವಕುಮಾರ ಹೇಳ್ತಾರೆ, ಹೌದಪ್ಪ ಚುನಾವಣೆಗೆ ಹೇಳಿದ್ದೆವು ನಾವು, ಬೇಕಲ್ಲ ಇಲ್ಲೇ ಕೊಡಲಿಕ್ಕೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈ ಚುನಾವಣೆ ಏನು MP ಚುನಾವಣೆ ಆಗೋ ಮಟ್ಟ ಮಾತ್ರ ಒಬ್ರಿಗೆ ಕೊಡೋದು, ಒಬ್ರಿಗೆ ತೊಗೊಳ್ಳೋದು, ನಿಮಗೆ ಕೊಟ್ಟಿದ್ದೇವಲ್ಲ ಅಂಥೇಳಿ ಅವ್ರನ್ನ ಮನವೊಲಿಸುವಂಥ ಕೆಲಸವನ್ನು ಕಾಂಗ್ರೆಸ್ಸಿನ ನಾಯಕರು ಮಾಡ್ತಾ ಇದ್ದಾರೆ ಹೊರತು ಇದು ಯಾವುದೂ ಕೂಡ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸ್ವತಃ ಶಾಸಕರೇ ನೋವನ್ನು ಅನುಭವಿಸ್ತಾ ಇದ್ದಾರೆ. ಕ್ಷೇತ್ರದ ಜನಕ್ಕೆ ಒಂದು ಗುಡಿ ಕಟ್ಟಕ್ಕೆ ರೊಕ್ಕಿಲ್ಲ, ಒಂದು ರಸ್ತೆಗೆ ರೊಕ್ಕಿಲ್ಲ, ಒಂದು ಸ್ವಚ್ಛತೆಗೆ ರೊಕ್ಕಿಲ್ಲ, ಒಂದು ಏನಾದರೂ ನಾವು ಮಾಡಬೇಕಪ್ಪ ಅಸೆಟ್ ಅಂತಂದರೆ ಯಾವುದಕ್ಕೂ ಕೂಡ ಹಣ ಇಲ್ಲ. ನಾವು ಜನರ ಮಧ್ಯೆ ಹೋಗೋದು ಹೆಂಗೆ ಚುನಾವಣೆಗೆ ಅನ್ನುವಂಥ ಗೊಂದಲದಲ್ಲೇ ಕಾಂಗ್ರೆಸ್ ಶಾಸಕರು ಇರೋದರಿಂದ ಅವರಿಗೆ ಜನ ಯಾರೂ ಕೂಡ ಮನ್ನಣೆಯನ್ನು ಕೊಡೋದಿಲ್ಲ. ಅದು ಈಗ ಚುನಾವಣೆ ಆಗೋ ಮಟ್ಟ ಮಾತ್ರ ಏನು 5 ಗ್ಯಾರಂಟಿಗಳನ್ನು ಹೇಳ್ತಾರೆ ಅದು ಜನಕ್ಕೂ ಕೂಡ ಗೊತ್ತಾಗಿದೆ. ಇವತ್ತು ರೈತರಿಗೆ 6,000 ರೂಪಾಯಿ ಕೊಡುವಂಥದ್ದನ್ನು ರಾಜ್ಯ ಸರ್ಕಾರ 4,000 ರೂಪಾಯಿ ಯಡಿಯೂರಪ್ಪನವ್ರು ಕೊಡ್ತಾಯಿದ್ರು ಕೃಷಿ ಮಾಡುವಂಥ ಕೃಷಿ ಸಮ್ಮಾನ ಅನ್ನುವಂಥ ಯೋಜನೆ ಮುಖಾಂತರ. ಆ 4,000 ರೂಪಾಯಿ ಹಿಂದೆ ತಗೊಂಡಿದ್ದಾರೆ. ಆಮೇಲೆ ಯಾರಿಗೆ ಸಂಧ್ಯಾ ಸುರಕ್ಷಾ ಅಂಥೇಳಿ, ಭಾಗ್ಯಲಕ್ಷ್ಮಿ ಅಂಥೇಳಿ, ನಾವು ಹೆಣ್ಣು ಮಗಳು ಹುಟ್ಟಿದ್ರೆ ಹೆಣ್ಣು ಹುಣ್ಣಲ್ಲ ಮನೆ ಭಾಗ್ಯಲಕ್ಷ್ಮಿ ಅಂತ ನರೇಂದ್ರ ಮೋದಿಯವರು ನಮ್ಮ ಯಡಿಯೂರಪ್ಪನವ್ರು ಏನು ಕೊಟ್ಟಿದ್ರು ಬಾಂಡ್ಗಳನ್ನು, ಇವತ್ತು ಆ ಬಾಂಡ್ಗಳು ವಾಪಸ್ ಬಂದಿದೆ. 18 ವರ್ಷ ಆಗಿ ಆ ಮಕ್ಕಳಿಗೆ, ಆ ಮನೆಯಲ್ಲಿ, ಆ ಕುಟುಂಬದಲ್ಲಿ ನಾವು ಖುಷಿಯನ್ನು ಕಾಣ್ತಾ ಇದ್ದೇವೆ. ಆದರೆ ಅದನ್ನು ಹಿಂತಕ್ಕೊಳ್ಳುವಂಥ ಕೆಲಸವನ್ನು ಇವತ್ತು ನಮ್ಮ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ಸಂಧ್ಯಾ ಸುರಕ್ಷಾ ಅಂತ 1,200 ರೂಪಾಯಿ ಬರ್ತಾಯಿತ್ತು. ಅದನ್ನು ಯಡಿಯೂರಪ್ಪನವ್ರು ಮಾಡಿದಂಥ ಯೋಜನೆ ನಂತರ ಬೊಮ್ಮಾಯಿಯವರು ಕೂಡ ಅದಕ್ಕೆ ಇನ್ನೂ 200 ರೂಪಾಯಿ ಹೆಚ್ಚು ಮಾಡಿ ನಮ್ಮ ಸಂಧ್ಯಾ ಸುರಕ್ಷಾ ಅಂತ ವಯಸ್ಸಾದಂಥ 65 ವರ್ಷ ಮೇಲ್ಪಟ್ಟಂಥವ್ರು ಎಲ್ಲರಿಗೂ ಕೂಡ ಕೊಡ್ತಾಯಿದ್ದೀವಿ. ಅದು ಇವತ್ತು ಬಂದಾಗಿ ಹೋಗಿದೆ. ಅವರು ಔಷಧ ಉಪಚಾರ ಕರೆದ್ರು ನಾವು ಕಾಳಜಿ ಮಾಡೋಣ ಅಂಥೇಳಿ ಯಡಿಯೂರಪ್ಪನವ್ರು ಕೊಟ್ಟಂಥ ಯೋಜನೆ ಅದು. ಅಂದರೆ ಸರ್ಕಾರ ಏನು ನಮ್ಮ ಸರ್ಕಾರದಲ್ಲಿ ಕೊಟ್ಟಂಥ ಜನಪರವಾದಂಥ ಯೋಜನೆಗಳನ್ನು ಇವತ್ತು ಅಲ್ಲುಗಳದು ತಾವು ಹೊಸ ಗ್ಯಾರಂಟಿಗಳೇನು ಮಾಡಿದ್ದಾರೆ ಅವು ಯಾವುವೂ ಕೂಡ ಸಕ್ಸಸ್ ಆಗೋದಿಲ್ಲ. ನಾ ಎಲ್ಲ ಹೆಣ್ಣುಮಕ್ಕಳಿಗೆ ಸಹೋದರರಿಗೆ ವಿನಂತಿ ಏನು ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಒಬ್ಬವ ಆಟೋ ಹೊಡೆಯವ, ಒಬ್ಬ ಲಾರಿ ಹೊಡೆಯವ ಶಾಪ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯನಿಗೆ. ಮೊನ್ನೆ ಒಬ್ಬ ಬಸ್ಸಿನಲ್ಲಿ ಕೂತಂತವ, ಎಲ್ಲಿ ಹೊಂಟಿಪ್ಪ ನೀ ಬಸ್ನ್ಯಾಗ ಅಂತ ಕೇಳಿದ್ರೆ, ನಾ ಸಿದ್ದರಾಮಯ್ಯನಿಗೆ ಮಣ್ಣು ಕೊಡಕ್ಕೆ ಹೊಂಟೇನಿ ಅಂತ ಹೇಳಿದೆ. ಹಂಗ್ಯಾಕೆ ಮಾತಾಡ್ತೀಪ್ಪ ಅಂತ ಕೇಳಿದ್ರೆ, ಇಲ್ಲ ನಾವು ರೊಕ್ಕ ಕೊಟ್ಟ ನಮಗೆ ಕುಂಡ್ರಾಕ್ ಸೀಟ್ ಇಲ್ಲ, ಇವರು ರೊಕ್ಕನೂ ಕೊಡೋದಿಲ್ಲ, ನಮಗೆ ಕುಂಡ್ರಾಕ್ ಸೀಟು ಕೊಡುವಲ್ರಿ, ನಮ್ಮ ಪರಿಸ್ಥಿತಿ ಏನು ಅಂತ ಹೇಳ್ತಾ ಇದ್ದವ. ಅಂದ್ರೆ ಗಣಮಕ್ಕಳಂತೂ ಓಟ ಹಾಕೋದಿಲ್ಲ ಕಾಂಗ್ರೆಸ್ಸಿಗೆ, ಇದನ್ನು ತಿಳ್ಕೊರಿ. ಗಣಮಕ್ಳು ಯಾರೂ ಓಟ್ ಹಾಕೋದಿಲ್ಲ. ಲಾರಿ ಡ್ರೈವರು, ಆಟೋ ಡ್ರೈವರು, ಯಾರು ಸಾಮಾನ್ಯ ಪುರುಷರು ಯಾರೂ ಕೂಡ ಕಾಂಗ್ರೆಸ್ ಬಗ್ಗೆ ಒಲವಿಲ್ಲ. ಹೆಣ್ಮಕ್ಳಿಗೆ ಏನು 2,000 ರೂಪಾಯಿ ಕೊಡ್ತೇವೆ ಅಂತ ಆಸೆ ತೋರಿಸ್ತಾ ಇದ್ದಾರೆ. ಅದು ಭಾಳ ದಿನದ್ದಲ್ಲ, ಈ ಚುನಾವಣೆ ಆಗೋ ಮಟ್ಟ ಮಾತ್ರ ಅವ್ರು ಹೇಳ್ತಾರೆ. ಅವರ ಬೊಕ್ಕಸ ಖಾಲಿಯಾಗಿದೆ, ಯಾವುದನ್ನು ಕೂಡ ಮಾಡಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ 3 ದಿಂಡಕ್ಕೆ ಉರುಳಿ ಬೀಳ್ತದೆ. ಅದನ್ನು ಕಣ್ಣಾರೆ ನಾವೆಲ್ಲ ನೋಡ್ತೀವಿ. ಸರಿ ಮೇಡಮ್, ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳ ಬಗ್ಗೆ ಮತ್ತು ಸೀಮಾ ಮಸೂತಿಯವರ ಈ ಲೋಕಸಭೆಯಲ್ಲಿ ಪಾತ್ರ ಏನಾಗಬಹುದು ಮತ್ತು ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಈ ಜಿಲ್ಲೆಯಲ್ಲಿ ಅನ್ನೋದಕ್ಕಿಂತ ಸಮಗ್ರ ಜಿಲ್ಲೆಗಳಲ್ಲಿ ನಿಮ್ಮ ಸಂಪರ್ಕದಲ್ಲಿ ಇದ್ದಿರ್ತಕ್ಕಂಥವರು, ಈ ಬಾರಿ ಈ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಪಾತ್ರ ಏನಾಗುತ್ತೆ, ಎಷ್ಟು ಅಂತರದಿಂದ ಕಾಂಗ್ರೆಸ್ನವರು ಒಂದು ಶಾಸಕರ ಹತ್ರ ಸಂದರ್ಶನ ಹೋದಂಥ ಸಂದರ್ಭದಲ್ಲಿ ನನಗೆ ಹೇಳಿದರು, ಈ ಬಾರಿ ಗ್ಯಾರಂಟಿ ವರ್ಸಸ್ ಮೋದಿ ಚುನಾವಣೆ ಆಗುತ್ತಾ
ಅಥವಾ ಯಾವ ಆಧಾರ ಮೇಲೆ ಚುನಾವಣೆ ಆಗುತ್ತೆ ಅಂದರೆ ಏನಿಲ್ಲ, ಕಾಂಗ್ರೆಸ್ಸಿನ 5+5 ಗ್ಯಾರಂಟಿ ವರ್ಸಸ್ ಮಂದಿರ್ ಅಂತೇಳಿ ಚುನಾವಣೆ ಆಗುತ್ತೆ ಅಂತ ಹೇಳಿದರು. ಯಾಕೆ ಮೇಡಮ್, ಈ ದೇಶಕ್ಕೆ ಮಂದಿರ್ ಇಂಪಾರ್ಟೆಂಟ್ ಆಗಿತ್ತಾ ಅಥವಾ ಕಾಂಗ್ರೆಸ್ನವ್ರು ಕೊಡ್ತಾರಂಥ ಗ್ಯಾರಂಟಿ ಇಂಪಾರ್ಟೆಂಟ್ ಆಗಿತ್ತಾ ಅಥವಾ ಈ ಎರಡೂ ಮೇಲಕ್ಕಿಂತ ಡೆವಲಪ್ಮೆಂಟ್ ಇಂಪಾರ್ಟೆಂಟಾ ಮೇಡಮ್? ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ಈಗ ರಾಮ ಮಂದಿರ ತಗೊಂಡು ಚುನಾವಣೆಗೆ ಹೋಗ್ತಾ ಇದ್ದಾರಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. 370 ತೆಗಿಲಿಕ್ಕೆ ರಾಮ ಮಂದಿರ ಮಾಡ್ತೀವಂತ ಏನು ನಾವು ಮಾತು ಕೊಟ್ಟಿದ್ವಿ, ಅವೆಲ್ಲವನ್ನು ಕೂಡ ಏನು ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಮಾತು ಕೊಟ್ಟಿದ್ರು ಆ ಎಲ್ಲ ಮಾತುಗಳನ್ನು ಉಳಿಸ್ಕೊಂಡು ಮತ್ತು ಇಡೀ ದೇಶಕ್ಕೇ ಗುರು ಆಗಬೇಕು ನಮ್ಮ ದೇಶ ಅಂತ ಹೇಳ್ಕೊಂಡು ಇವತ್ತು ನೀವೆಲ್ಲ ನೋಡಿರ್ಬೋದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪಾಕಿಸ್ತಾನಿಯರು ಬಂದು ನಮ್ಮ ಮಿಲ್ಟ್ರಿಯವ್ರನ್ನ ಹೊಡೆದು ಹಾಕಿದರೆ ಅಮೇರಿಕದವ್ರನ್ನ ಕೇಳಿ ನಮ್ಮ ಪ್ರಧಾನಿಗಳು ಉತ್ತರ ಕೊಡಬೇಕಾಗ್ತಿತ್ತು, ಏನು ಕೊಡೋಣಪ್ಪ ಉತ್ತರ ಅಂತ. ಆದರೆ ಇವತ್ತು ನರೇಂದ್ರ ಮೋದಿಯವರು ಒಂದು ಗಟ್ಟಿ ಧ್ವನಿಯಲ್ಲಿ ಪಾಕಿಸ್ತಾನದವ್ರು ಏನಂತ ಇದ್ದಾರೆ, ನರೇಂದ್ರ ಮೋದಿಯವರೇ ಬಂದು ನಮಗೆ ಪ್ರಧಾನಿಯಾಗಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಅವ್ರಿಗೆ ಬಂದಿದೆ, ಅವ್ರಿಗೆ ತಿನ್ನಾಕ ಕೂಳಿಲ್ಲ. ಅಂಥವ್ರನ್ನ ಎಬಿಸಿ ಕುಂಡ್ರಿಸಿ ನಮ್ಮ ದೇಶದ ವಿರುದ್ಧ ಎತ್ತಿ ಕಟ್ಟುವಂಥವ್ರು ಇವತ್ತು ನಮಗಿಂತ ಹಿಂದಿನ ಸ್ಥಾನದೊಳಗದಾರ ಅಮೇರಿಕಾದವ್ರ ಆರ್ಥಿಕತೆಯಲ್ಲಿ. ಆರ್ಥಿಕ ಪರಿಸ್ಥಿತಿ ಕಾಂಗ್ರೆಸ್ನವ್ರು ಇದ್ದಾಗ ಏನಿತ್ತು, ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಏನಿದೆ, ಮತ್ತು ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲೇ ನೋಡ್ರಿ ನೀವು ಎಷ್ಟೊಂದು ಅಭಿವೃದ್ಧಿ ಕಾರ್ಯಗಳು, IIT, IIIT, ಏಷ್ಯಾದಲ್ಲೇ ನಂಬರ್ 1 ರೈಲ್ವೆ ಸ್ಟೇಷನ್ನು. ನಮ್ಮ ಮಾನ್ಯ ಸಂಸದರಾದಂಥ ಪ್ರಹ್ಲಾದ್ ಜೋಶಿಯವರು ಮೊನ್ನೆ ನರೇಂದ್ರ ಮೋದಿಯವ್ರ ಕಡೆಯಿಂದ ಉದ್ಘಾಟನೆಯನ್ನು ಶಂಕುಸ್ಥಾಪನೆಯನ್ನು ಕೂಡ ನಾವು ಮಾಡಿಸಿದ್ವಿ. ಏರ್ಪೋರ್ಟ್ ಹೆಚ್ಚಿನ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕು ಅಂಥೇಳಿ. ಒಬ್ಬ ಹವಾಯಿ ಚಪ್ಪಲ್ ಹಾಕುವಂಥ ವ್ಯಕ್ತಿನೂ ಕೂಡ ವಿಮಾನದಲ್ಲಿ ಹಾರಬೇಕು ಅನ್ನುವಂಥ ಏನು ನರೇಂದ್ರ ಮೋದಿಯವ್ರ ಕನಸಿತ್ತು, ಅದು ಕನಸು ಇವತ್ತು ನನಸಾಗಲಿಕ್ಕೆ ಮತ್ತು ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು, ಇಷ್ಟೊಂದು ಸಮಾಜಪರವಾದಂಥ ಯೋಜನೆಗಳನ್ನು ಪ್ರತಿಯೊಂದು ಕುಟುಂಬಕ್ಕೂ ಕೊಡೋ ಮುಖಾಂತರ, ಜನಧನ ಖಾತೆ ಮುಖಾಂತರ ನೀವು ನೋಡಿರ್ಬೋದು. ಕರೋನಾ ಸಂದರ್ಭದಲ್ಲಿ ನನಗೆ ಹೆಣ್ಮಕ್ಳು ಎಷ್ಟು ಜನ ಅಕ್ಕಾರ ನನಗೆ ಈ ತಿಂಗಳು 1500 ರೂಪಾಯಿ ಬಂದೈತೆ ರೀ ನನ್ನ ಅಕೌಂಟಿಗೆ, ನನ್ನ ಅಕೌಂಟಿಗೆ 2000 ರೂಪಾಯಿ ಬಂದೈತೆ ರೀ, ಆಮೇಲೆ ಕಾರ್ಮಿಕ ಇಲಾಖೆಯಿಂದ ನನಗೆ ಕೇಂದ್ರ ಸರ್ಕಾರದಿಂದ ಇಷ್ಟು ಹಣ ಬಂದದ್ರಿ, ನಾನು ಅದರಲ್ಲಿಂದನೇ ಇವತ್ತು ರೇಷನ್ ತಗೊಳ್ತಾ ಇದ್ದೇನೆ. ಮತ್ತು 6 ತಿಂಗಳ ಕರೋನಾದಲ್ಲಿ ರೇಷನ್ ಕೊಟ್ಟಂಥದ್ದಾಗಿರ್ಬೋದು, ಉಚಿತವಾದಂಥ ವ್ಯಾಕ್ಸಿನ್ ಕೊಟ್ಟಂಥದ್ದಾಗಿರ್ಬೋದು, ಜೀವವನ್ನು ಬದುಕಿಸುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ನನ್ನ ಜೀವಕ್ಕಿಂತ ನನಗೆ ಓಟ್ ಹಾಕಿದಂಥ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಕೂಡ ಬದುಕಬೇಕು, ಬಾಳಬೇಕು ಅಂಥೇಳಿ ಕನಸು ಕಂಡಂಥವ್ರು. ಅವ್ರಿಗೆ ಯಾವುದೇ ಕುಟುಂಬ ಇಲ್ಲ, ವ್ಯವಸ್ಥೆ ಇಲ್ಲ. ಅವರು 16-18 ತಾಸು ನಮ್ಮ ಸಾಮಾನ್ಯ ಜನರ ಬಗ್ಗೆ ಕೆಲಸ ಮಾಡುವಂಥವ್ರು. ಮತ್ತು ಇಡೀ ಸಮಗ್ರತೆ, ಏಕತೆ, ನಾಡು, ನುಡಿ, ನೆಲ, ಜಲ ಎಲ್ಲವನ್ನು ಕೂಡ ಕಾಪಾಡಿಕೊಂಡು ಹೋಗಬೇಕು ನಾನು ನನ್ನ ಕಣ್ಣರೆಪ್ಪೆಯಲ್ಲಿ ಅನ್ನುವಂಥ ಭಾವನೆಯೊಂದಿಗೆ ದೇಶವನ್ನು ಕೊಂಡೊಯ್ತಾ ಇದ್ದಾರೆ. ಅಂಥ ವ್ಯಕ್ತಿಗೆ ನಾವು ಮತ ಹಾಕಬೇಕು ಅನ್ನುವಂಥ ತೀರ್ಮಾನವನ್ನು ಜನ ಮಾಡಿದ್ದಾರೆ ಹೊರತು ಕಾಂಗ್ರೆಸ್ನವರು ರಾಮನ್ ತೊಗೊಂಡು ಹೋಗ್ತಾರೆ ಅಥವಾ ಇನ್ನೊಂದು ಹೇಳ್ತಾರೆ ಅಂತಲ್ಲ. ಅವರ ಯೋಜನೆಗಳು ಏನು ಮೋದಿಯವರು ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದು ಮನೆಯಲ್ಲಿ ಇವತ್ತು ನಗ್ತಾ ಇದ್ದಾವೆ, ಮಾತಾಡ್ತಾ ಇದ್ದಾವೆ. ಅದನ್ನು ಬೇರೆ ಮಂದಿರಕ್ಕೆ ಇದಕ್ಕೆ ಹೇಳೋದು ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವರು ನೀವೇನು ಮಾಡಿದ್ದೀರಿ ಅದನ್ನು ಕೇಳ್ರಿ, ಅದಕ್ಕೆ ತಕ್ಕ ಉತ್ತರವನ್ನು ಜನ ನಿಮಗೆ ಕೊಡಲಿಕ್ಕೆ ರೆಡಿ ಇದ್ದಾರೆ. ಸರಿ ಮೇಡಮ್, ತಾವೆಲ್ಲ ಈ ಗ್ಯಾರಂಟಿಗಳ ಬಗ್ಗೆ ವಿಚಾರಗಳು ತಿಳಿಸ್ತಾ ಇದ್ದೀರಿ. ಇಂಡಿಯಾ ಅಲೈನ್ಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ನಾವು ಬಂದರೆ 5+5 ಗ್ಯಾರಂಟಿಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಗ್ಯಾರಂಟಿ ಮಹಿಳಾ ನ್ಯಾಯ, ಅಂದರೆ ಮಹಿಳೆಯರಿಗೆ ಅವರ ಸ್ವತಂತ್ರ ಹಕ್ಕುಗಳನ್ನು ತಲುಪಬೇಕಂಥೇಳಿ. ಆ ಹಕ್ಕುಗಳಿಗೆ ಏನಂತ ಹೇಳಿದ್ರೆ ಅದರಲ್ಲಿ 4 ಆಪ್ಷನ್ಸ್ಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ಮೊದಲನೇ ಆಪ್ಷನ್ಸ್ ಮಹಾಲಕ್ಷ್ಮಿ, ಅಂದರೆ ಇಲ್ಲಿ ಗೃಹಲಕ್ಷ್ಮಿ, ಅಲ್ಲಿ ಮಹಾಲಕ್ಷ್ಮಿ. ಬಡ ಕುಟುಂಬದ ಒಬ್ಬ ಮಹಿಳೆಗೆ ಪ್ರತಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಂಥೇಳಿ ಇವರು ಹೇಳ್ತಾ ಇದ್ದಾರೆ. ನಂತರ ಇವರು ರೈತ ನ್ಯಾಯ, ಕಾನೂನುಬದ್ಧ MSP, ಸ್ವಾಮಿನಾಥ್ ಆಯೋಗದ ವರದಿಯ ಅಡಿಯಲ್ಲಿ ಕಾನೂನುಬದ್ಧ ಬೆಂಬಲ ಬೆಲೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನೆಕ್ಸ್ಟು ಇದು ಯಾವುದು ರೈತರ ನ್ಯಾಯದಲ್ಲಿ ಬಂದಿರೋದು GST ಮುಕ್ತ ಕೃಷಿ ಕ್ಷೇತ್ರ, ಅಂದರೆ ರೈತರಿಗೆ GST ಇಲ್ಲ ಅನ್ನುವಂಥ ವಿಚಾರಗಳನ್ನು. ನಂತರ ಕೃಷಿ ಸಾಲ ಮನ್ನಾ ಆಯೋಗ, ಇದರಲ್ಲಿ 4-5 ಕೊಟ್ಟಿದ್ದಾರೆ, ಬಹುಮುಖ್ಯ ಇದ್ದದ್ದು 3.
ಇದ್ರ ಬಗ್ಗೆ ಮಾತನಾಡಿದರೆ ಏನು ಅನಿಸುತ್ತೆ ಮೇಡಮ್? ನಂತರ 3 ಪ್ರಶ್ನೆ ಇದ್ದಾವೆ. ಒಂದು ಯುವ ನ್ಯಾಯ, ಪಾಲುದಾರಿಕೆಯ ನ್ಯಾಯ ಮತ್ತು ಶ್ರಮಿಕ ನ್ಯಾಯ. ಅದ್ರ ಬಗ್ಗೆ ನಾವು ಮಾತಾಡ್ತೇವೆ ಮೇಡಮ್. ಈ 2 ಬಗ್ಗೆ ನಿಮ್ಗೇನು ಅನಿಸುತ್ತೆ? ಕರ್ನಾಟಕದಲ್ಲಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಇದೇ ಕರ್ನಾಟಕ ಮಹಿಳೆಯರಿಗೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದರೆ 1 ಲಕ್ಷ ಕೊಡ್ತೇನಂತಾರೆ. ಆವಾಗ ಡೆವಲಪ್ಮೆಂಟ್ ಮುಂದೆ ಬರುತ್ತಾ, ಮಂದಿರ ಮುಂದೆ ಬರುತ್ತಾ, ಅಥವಾ ಗ್ಯಾರಂಟಿ ಮುಂದೆ ಯಶಸ್ವಿ ಆಗುತ್ತಾ ಮೇಡಮ್? ಹೇಳಿ ಮೇಡಮ್. ಮಹಾಲಕ್ಷ್ಮಿ ಮಹಂದು ಪ್ರತಿ ವರ್ಷಕ್ಕೆ 1 ಲಕ್ಷ ರೂಪಾಯಿ. ಇಂಡಿ ಒಕ್ಕೂಟದವರು ಒಬ್ಬ ಬಡ ಕುಟುಂಬದ ಮಹಿಳೆಗೆ 1 ಲಕ್ಷ ರೂಪಾಯಿ ನಾವು ಹಾಕ್ತೀವಿ ಅಂತ ಹೇಳಿದ್ದಾರಂತ ನೀವು ಹೇಳ್ತಾ ಇದ್ದೀರಿ. ಈಗಾಗಲೇ ನಮ್ಮ ದೇಶದಲ್ಲಿ ಮುದ್ರಾ ಯೋಜನೆ ಮುಖಾಂತರ ಸಾಕಷ್ಟು ಸಹೋದರಿಯರು ಇವತ್ತು ಲಖಪತಿ ದೀದಿಗಳಾಗಿದ್ದಾರೆ. ಅದರಲ್ಲಿ ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದಲ್ಲಿರುವಂಥ ಯಾವ ಸ್ವಸಹಾಯ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಲಖಪತಿ ದೀದಿಗಳು ಯಾರು ಮಹಿಳೆಯರಿದ್ದಾರೆ ಅವ್ರನ್ನೆಲ್ಲ ಕರೆದು ಸರ್ಟಿಫಿಕೇಟ್ಗಳನ್ನು ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಉಪ್ಪಿನ ಬೆಟಗೇರಿ ಮಹಿಳೆಯೂ ಕೂಡ ಒಬ್ಬಳಿದ್ದಾಳೆ. ಹಾಗೆ ಮುದ್ರಾ ಯೋಜನೆಯಲ್ಲಿ 60% ಮಹಿಳೆಯರಿಗೆ ಅವಕಾಶವನ್ನು ಕೊಟ್ಟಿದೆ. ಮೊನ್ನೆ ಒಬ್ಬ ಸಹೋದರಿ ಹೇಳ್ತಾ ಇದ್ದಿಲ್ಲ ನನಗೆ, ಇಲ್ಲ ನಾನು ಒಂದು ಜಾಗರಿ ಪೌಡರ್ ತಯಾರು ಮಾಡುವಂಥದಕ್ಕೆ ಬ್ಯಾಂಕಲ್ಲಿ ಲೋನಿಗೆ ಹೋಗಿದ್ದೆ. ಆ ಲೋನಿಗೆ ಹೋದಂಥ ಸಂದರ್ಭದಲ್ಲಿ ಕೃಷಿ ಇಲಾಖೆಯವರೇ ನನಗೆ ಎಲ್ಲಿ ಲೋನ್ ಕೇಳಿದ್ದೇನೆ ಅಲ್ಲೇ ಬ್ಯಾಂಕಿಗೆ ಹೋಗಿ ನಾವು ಸಬ್ಸಿಡಿ ಕೊಡಲಿಕ್ಕಿದೆ 35 ಲಕ್ಷ ರೂಪಾಯಿ ಮಹಿಳೆಗೆ, ಅದನ್ನು ನಾವೇ ಕೊಡಿಸ್ತೇವೆ ಅವರಿಗೆ ಮಷೀನನ್ನು ಅಂಥೇಳಿ ಆ ಸಹೋದರಿಗೆ ಬೆನ್ನು ಹತ್ತಿ 1 ಕೋಟಿ ರೂಪಾಯಿ ಹಣವನ್ನು ಆ ಜಾಗರಿ ಪೌಡರ್ ತಯಾರು ಮಾಡುವಂಥ ಮಷೀನನ್ನು ಕೊಡಿಸಿದ್ರು ಅಂತ ಹೇಳ್ತಾ ಇದ್ದಿಲ್ಲ ನನಗೆ. ಹಂಗೆ ಸಾಕಷ್ಟು ಜನ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಕೇಂದ್ರ ಸರ್ಕಾರದ ಯೋಜನೆ ಮುಖಾಂತರ ಇವತ್ತು ಸಾಕಷ್ಟು ಮಹಿಳೆಯರು ಲಖಪತಿ ದೀದಿಗಳಾಗಿ ಹೊರಹೊಮ್ಮಿದ್ದಾರೆ. ಅವರು ತಮ್ಮ ಕೆಲಸ ಕಾರ್ಯಗಳನ್ನು ದುಡಿಮೆ ಮುಖಾಂತರ ತೋರಿಸ್ತಾ ಇದ್ದಾರೆ. ಅದಕ್ಕೆ ಇವರು ಈಗ ಎಚ್ಚೆತ್ಕೊಂಡಾರ. 60 ವರ್ಷ ಅವಕಾಶ ಕೊಟ್ಟಾಗ ಮಹಿಳೆಯರ ಬಗ್ಗೆ ವಿಚಾರ ಮಾಡಲಿಲ್ಲ. ರೈತ ನಮ್ಮ ಬೆನ್ನೆಲುಬು ಅಂತ ತಿಳ್ಕೊಂಡು ರೈತನ ಬೆನ್ನನ್ನು ಮುರಿದ್ರು ಇವರು. ರೈತನಿಗೆ ಒಂದು ಬೆಳೆ ವಿಮೆ ಯೋಜನೆ ಮಾಡೋಕ್ಕಾಗಲಿಲ್ಲ. ಕೋಳಿ ಕುರಿ ಎಮ್ಮೆ ಆಕಳ ಸತ್ರ ಅದಕ್ಕೆ ವಿಮಾ ಪರಿಹಾರ ಇದೆ. ಅದರ ರೈತನ ಬೆಳೆ ಸತ್ರ ನಮಗೆ ಪರಿಹಾರ ಇರಲಿಲ್ಲ. ಅದನ್ನು ಮೊದಲು ಮಾಡಿದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ. ಎಲ್ಲ ರೈತರು ಖುಷಿಯಿಂದ ಅವಾಗ ನಮ್ಮ ಕಿಸೆ ತುಂಬ ದುಡ್ಡು ಬಂತಕ್ಕಾರ, ನಮ್ಮ ಬೆಳೆ ಸತ್ತಾಗ ನಮಗೆ ಬೆಳೆ ಪರಿಹಾರವನ್ನು ಕೊಟ್ಟರು, ಬೆಳೆ ವಿಮೆಯನ್ನು ಕೊಟ್ಟರು ಅಂತ. ನೀವು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರಿದ್ದ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸಹೋದರರು ಅಕ್ಕಾರ ನಮಗೆ ಹೆಕ್ಟರಿಗೆ 13,000 ರೂಪಾಯಿ ಬಂತು, ನಮಗೆ 8,000 ರೂಪಾಯಿ ಬಂತು, 16,000 ರೂಪಾಯಿ ಬಂತು ಅಂತ ಎಲ್ಲರೂ ಕೂಡ ಬಂದು ಹೇಳಿದರು. ಆದರೆ ಇವರೀಗ ಬೆಳೆ ನಷ್ಟ ಆಗಿದೆ, ಮಳೆ ಇಲ್ಲ. ಕೆಲವು ಕಡೆ ಅತಿವೃಷ್ಟಿ, ಕೆಲವು ಕಡೆ ಅನಾವೃಷ್ಟಿಯಿಂದ ರೈತ ಕಂಗಾಲಾಗಿದ್ದಾನೆ. ಅವನಿಗೆ 1 ರೂಪಾಯಿನೂ ಕೂಡ ರಾಜ್ಯ ಸರ್ಕಾರ ಕೊಡಾಕ್ ತಯಾರಿಲ್ಲ. ಮೇಲೆ ನರೇಂದ್ರ ಮೋದಿಯವರಿಗೆ ಕೈ ತೋರಿಸ್ತೀರಿ ನೀವು. ನಿಮ್ಮನ್ನು ಕಳಿಸಿದ್ದೆ ಅದಕ್ಕೆ ಜನ ಸುಮ್ಮನೆ ಇದ್ದಾರೆ. ಚುನಾವಣೆ ಒಳಗೆ ಇನ್ನೊಂದು ತಿಂಗಳೊಳಗೆ ನಿಮಗೆ ತಕ್ಕ ಪಾಠ ರೈತರು ಕಲಿಸ್ತಾರೆ. ಇದರೊಳಗೆ 2 ಮಾತಿಲ್ಲ. ಸರಿ ಮೇಡಮ್, ತಾವು ಇದರಲ್ಲಿ 2 ಮಾತಿಲ್ಲ ಅಂತ ತಾವು ಹೇಳ್ತಾ ಇದ್ರಿ. ಎಸ್, ಓಕೆ. ಆದರೆ ಇಲ್ಲಿ ರೈತರ ನ್ಯಾಯ ಅಂತ ಏನವ್ರು ಕೊಟ್ಟಿದ್ದಾರೆ, ಕಾನೂನುಬದ್ಧ MSP, ಅಲ್ಲಿಂದ ಕೃಷಿಗಿಲ್ಲ GST, ರೈತರ ಸಾಲ ಮನ್ನಾ ಮಾಡುತ್ತೀವಿ ಅನ್ನುವಂಥ ವಿಚಾರಗಳನ್ನು ಮಾಡ್ತಾಯಿದ್ದಾರೆ. ಆದರೆ ಸುಮಾರು 1.5 ವರ್ಷದಿಂದ ಹರಿಯಾಣ ಬಾರ್ಡ್ರ್ನಲ್ಲಿ, ಪಂಜಾಬ್ ಬಾರ್ಡ್ರ್ನಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ರು. ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಪ್ರಧಾನಿಯವರು 1 ದಿನ ಬಂದು ಭೇಟಿ ಮಾಡಿಲ್ಲ ಅಂಥೇಳಿ ಇದೇ ಕಾಂಗ್ರೆಸ್ನವರು ನಿಮ್ಮ ಮೇಲೆ ಆರೋಪಗಳನ್ನು ಹಾಕ್ತಾ ಇದ್ದಾರೆ. ಯಾಕೆ ಮೇಡಮ್ ಪ್ರಧಾನಿಯವ್ರನ್ನ ಯಾಕೆ ಭೇಟಿ ಮಾಡಲಿಕ್ಕೆ ಹೋಗಲಿಲ್ಲ? ನಾನು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ನೆಚ್ಚಿನ ಪ್ರಧಾನಿಗಳು, ರೈತರ ಬಗ್ಗೆ ಕಾಳಜಿ ಮಾಡಿದಂಥವ್ರು. ಅದನ್ನು ಹೊರತುಪಡಿಸಿದರೆ ರೈತರ ಬಗ್ಗೆ ಕಾಳಜಿ ಇರುವಂಥ ಯಾವುದಾದ್ರೂ ಪ್ರಧಾನಿ ಸದ್ಯ ಅದಾರ ವಿಚಾರ ಮಾಡ್ತಾ ಇದ್ದಾರೆ. ರೈತರನ್ನ ನನ್ನ ದೇಶದ ಬೆನ್ನೆಲುಬು ಅಂತಂದ್ರೆ ಅದು ನರೇಂದ್ರ ಮೋದಿಯವರು. ಇವತ್ತು ಹರಿಯಾಣದ ಬಾರ್ಡ್ರದಲ್ಲಿ ರೈತರನ್ನ ಹೋರಾಟಕ್ಕೆ ಇಳಿಸಿದಂಥವ್ರು ಯಾರು ಅನ್ನೋದು ಕೂಡ
ಇಡೀ ದೇಶಕ್ಕೇ ಗೊತ್ತಿದೆ, ಅದನ್ನು ನಾವು ಮಾತಾಡೋದು ಬೇಡ. ಅವರು ಯಾರ ಕುಮ್ಮಕ್ಕಿನಿಂದ ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದು ಕೂಡ ನಮಗೆ ಗೊತ್ತು, ಅದನ್ನು ಕೂಡ ನಾವು ಮಾತಾಡೋದು ಬೇಡ. ಇವತ್ತು ರೈತನಿಗೆ ಬೀಜ ಗೊಬ್ಬರ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ 6,000 ರೂಪಾಯಿ ಕಿಸಾನ್ ಸಮ್ಮಾನ್ ಅಂತ ಕೊಡ್ತಾ ಇರುವಂಥವ್ರು ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರು ಯಾವಾಗ ಪ್ರಧಾನಿಯಾಗಿದ್ದಾರೋ ಅವತ್ತಿನಿಂದನೂ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ರೈತರಿಗೆ GST ಅನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಅವರು ಮಾಡಿಲ್ಲ. ಇವರು ನಾವು GST ಮುಕ್ತ ಮಾಡ್ತೀವಿ ಮತ್ತು ಸ್ವಾಮಿನಾಥನ್ ವರದಿ ಆಯೋಗವನ್ನು ಜಾರಿಗೆ ತರ್ತೀವಿ, MSP ರೇಟು ರೈತರಿಗೆ ಅನುಕೂಲ ಮಾಡ್ತೇವೆ, ಇವೆಲ್ಲವೂ ಕೂಡ ಬೋಗಸ್ಸು. ಇವರಿಗೆ 60 ವರ್ಷ ಕೊಟ್ಟಾಗ ಮನಮೋಹನ್ ಸಿಂಗ್ ಅವರು ಆಡಳಿತದಲ್ಲಿ ಇದ್ದಾಗಲೂ ಕೂಡ 14ರ ಮಟ್ಟ ಅವರೇ ಆಡಳಿತದಲ್ಲಿದ್ದರು. ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದರು. ಅವಾಗ ಆ ಸ್ವಾಮಿನಾಥನ್ ವರದಿ ಏನು ಕಸದ ಬುಟ್ಟಿ ಒಳಗಿತ್ತಾ, ಅದನ್ನು ಈಗ ತಗೊಂಡು ಬಂದಿದ್ದಾರೆ ಇವರು. ಎಲ್ಲವೂ ಕೂಡ ಬೋಗಸ್ ಇವ್ರದ್ದು. ಈ ಬೋಗಸ್ಸಿಗೆ ಯಾರೂ ಕೂಡ ಕಿಮ್ಮತ್ತು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡೋದಿಲ್ಲ. ಮತ್ತು ನಿಮಗೆ ಗೊತ್ತಿರ್ಬೋದು, ಈ ಮಧ್ಯಸ್ಥಿಕೆ ರೈತರ ಬೆಳೆದಂಥ ಬೆಳೆ ಮಧ್ಯವರ್ತಿಗಳ ಪಾಲಾಗಬಾರ್ದು ಅಂತ ತಿಳ್ಕೊಂಡು ನಮ್ಮ ಸುಮಾರು 5,423 ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರಗಳಂತ ನಾವಿವತ್ತು ರೈತರೇ ಫಾರ್ಮ್ ಮಾಡ್ಕೊಂಡಂಥ ಇವು ಕೇಂದ್ರಗಳನ್ನು ನಾವು ತೆಗೆದಿದ್ದೆವು. ಪ್ರತಿಯೊಂದು ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ಕೂಡ ಇದು ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರಗಳು ಓಪನ್ ಆಗಿದ್ದಾವೆ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ ನೇರವಾಗಿ ರೈತ ಬೆಳೆದಂಥ ಬೆಳೆಯನ್ನು ತಾನೇ ಮಾರ್ಕೆಟ್ಟಿಗೆ ಯಾವ ಮಧ್ಯವರ್ತಿಗಳಿಲ್ಲದೆ ಅದನ್ನು ಮಾರಾಟ ಮಾಡಲಿಕ್ಕೆ ಮುಕ್ತ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಂಥವರು ನರೇಂದ್ರ ಮೋದಿಯವರು. ಇವರು ಏನು ಕಾಂಗ್ರೆಸ್ನವರು MSP ಅಥವಾ GST ಅಥವಾ ಸ್ವಾಮಿನಾಥನ್ ವರದಿ ಇವೆಲ್ಲವೂ ಕೂಡ ಬೋಗಸ್ ಬೊಗಳೆ, ಇದರೊಳಗೆ ಯಾವುದೂ ಕೂರಳಿಲ್ಲ. ಸರಿ ಮೇಡಮ್, ಯುವ ನ್ಯಾಯ, ಪಾಲುದಾರಿಕೆಯ ನ್ಯಾಯ ಮತ್ತು ಶ್ರಮಿಕ ನ್ಯಾಯ ಅಂತೇಳಿ ಕೊಡ್ತಾ ಇದ್ದಾರೆ. ಕೊನೆಯದಲ್ಲಿ 30 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುತ್ತೀವಿ, BJಪಿಯವ್ರಿಗೆ ಏನು ಮಾಡಿದ್ದಾರೆ? ಪಾಲುದಾರಿಕೆಯ ನ್ಯಾಯ ಅಂದರೆ ಜಾತಿ ಗಣತಿ, ಸಮಗ್ರ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಜನಗಣತಿ ಮೀಸಲಾತಿ ಹಕ್ಕುಗಳನ್ನು ನಾವು ತಲುಪಿಸ್ತೀವಿ. ಅಂದರೆ ಮೀಸಲಾತಿ SC ST ಮತ್ತು OBC ಬಳಿಗಳಿಗೆ ಮೀಸಲಾತಿಗೆ ವಿಮೆಗಳನ್ನು 50ಕ್ಕಿಂತ ಹೆಚ್ಚು ಸೌಲಭ್ಯವನ್ನು ತಿದ್ದುಪಡಿಸಿ ಮಸೂದೆ ಅನ್ನೋಂಥ ವಿಚಾರಗಳನ್ನು ಇವರು ಮಂಡನೆ ಮಾಡ್ತಾ ಇದ್ದಾರೆ. ನಂತರ ಶ್ರಮಿಕ ನ್ಯಾಯ ಕೊನೆಯದು ಇವರು ಕೊಟ್ಟಿದ್ದು. ಉಚಿತ ಔಷಧಿಗಳು, ಚಿಕಿತ್ಸೆ, ಅಗತ್ಯ ನಿರ್ವಹಣೆಯ ಸಂಪೂರ್ಣ ಚಿಕಿತ್ಸೆ, ಆರೈಕೆ ಮತ್ತು ಶಸ್ತ್ರಚಿಕಿತ್ಸೆ ಸೇರಿದಂತೆ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ, ಆರೋಗ್ಯದ ಹಕ್ಕು ಕಾಯ್ದೆ ಖಾತ್ರಿ ಅಂತ. ಅಂದರೆ ಉಚಿತವಾಗಿ ಆರೋಗ್ಯ ಬಗ್ಗೆ ಚಿಕಿತ್ಸೆಯನ್ನು ಕೊಡೋದ್ರ ಬಗ್ಗೆ ಇವರು ಮಾತನಾಡ್ತಾರೆ. ಇದ್ರ ಬಗ್ಗೆ ಏನು ಅನಿಸುತ್ತೆ ಮೇಡಮ್ ನಿಮಗೆ? ನನ್ನ ಕೊನೆಯ ಪ್ರಶ್ನೆ. ಸೀಮಾ ಮಸೂತಿಯವರು 2008ರ ಶಾಸಕಿ, ಮುಂದಿನ 2028ರ ಆಗಬೇಕಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಶಾಸಕಿ, ಒಲದ ಬಂದರೆ MP ಆಗುವಂಥ ಮತದಾರರ ಕನಸಿನ ಮೇರೆಗೆ ಏನು ಹೇಳ್ಬೋದು ಮೇಡಮ್? ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಬೀದಿ ಬದಿ ವ್ಯಾಪಾರಸ್ಥರಿಗೆ 34 ಲಕ್ಷ ಬೀದಿ ಬದಿ ವ್ಯಾಪಾರವನ್ನು ಮಾಡ್ತಾ ಇರುವಂಥವ್ರಿಗೆ ಅವರಿಗೆ ಪ್ರಾರಂಭಿಕವಾಗಿ 10,000 ರೂಪಾಯಿದಿಂದ ಹಿಡಿದು 1 ಲಕ್ಷದವರೆಗೂ ಕೂಡ ವ್ಯಾಪಾರವನ್ನು ಮಾಡಲಿಕ್ಕೆ ನೇರವಾಗಿ ಅವ್ರ ಹೆಸರುಗಳನ್ನು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟು ಅವ್ರಿಗೆ ಕೊಡಿಸಿರುವಂಥ ಉದಾಹರಣೆ ಕೂಡ ಇದೆ. ನಂತರ ವಿಶ್ವಕರ್ಮ ಯೋಜನೆಯಲ್ಲಿ 13 ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡುವ ಮುಖಾಂತರ ವಿವಿಧ ಹಂತದಲ್ಲಿ ಟೇಲರಿಂಗ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಕೈಗೆಲಸವನ್ನು ಯಾರು ಮಾಡ್ತಿರ್ತಾರೆ, ಗುಡಿ ಕೈಗಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ, ಅಂಥವರಿಗೆ ಟ್ರೈನಿಂಗನ್ನು ಕೊಟ್ಟು ಅವರಿಗೆ ಸ್ವ ಉದ್ಯೋಗ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಿಕ್ಕೆ ವಿಶ್ವಕರ್ಮ ಯೋಜನೆ ಮುಖಾಂತರ 36ಕ್ಕಿಂತ ಹೆಚ್ಚು ವಿವಿಧ ಕುಶಲಕರ್ಮಿ ಕೆಲಸವನ್ನು ಮಾಡುವಂಥ ಎಲ್ಲರಿಗೂ ಕೂಡ 1 ಲಕ್ಷದವರೆಗೆ 15,000 ರೂಪಾಯಿ ಅವರು ಟ್ರೈನಿಂಗ್ ತೊಗೊಂಡ ಮೇಲೆ ಅವರು ಮಾಡುವಂಥ ಉದ್ಯೋಗಕ್ಕೆ, ಸಣ್ಣ ಕಿರಾಣಿ ಅಂಗಡಿ ಆಗಿರ್ಬೋದು, ಸಣ್ಣ ಬಟ್ಟೆ ಅಂಗಡಿ ಆಗಿರ್ಬೋದು, ಟೇಲರಿಂಗ್ ಮಾಡುವಂಥವ್ರಿಗಾಗಿರ್ಬೋದು, ವಿವಿಧ ಹಂತದಲ್ಲಿ ಆ ವಿಶ್ವಕರ್ಮ ಯೋಜನೆಯನ್ನು
ಬಯೋಮೆಟ್ರಿಕ್ ಮುಖಾಂತರ ಅವರೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟ ಹಣವನ್ನು ಅವರ ಅಕೌಂಟಿಗೆ ಕೊಡುವಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಕೌಶಲ್ಯ ಅಭಿವೃದ್ಧಿ ಸಂಸ್ಥೆ ಅಂತ ತಿಳ್ಕೊಂಡು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾವೆ. ಅದರ ಮುಖಾಂತರ ಯಾರು ಬೋರ್ವೆಲ್ ರಿಪೇರಿ ಮಾಡುವಂಥವ್ರು ಅಥವಾ ಬೇರೆ ಬೇರೆ ಹಂತದಲ್ಲಿ ಮೆಕ್ಯಾನಿಕಲ್ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ವಿವಿಧ ಹಂತದಲ್ಲಿ SLC PUC ಡಿಗ್ರಿ ಆಗಿ ಮನೆಯಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಟ್ರೈನಿಂಗನ್ನು ಕೊಟ್ಟು ಅವರಿಗೆ ಉದ್ಯೋಗವನ್ನು ಹಚ್ಚಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಸಂಸ್ಥೆ ದರ್ಶನ ಮತ್ತು ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ನಂದೇ ಕೂಡ ಸಂಸ್ಥೆ ಇದೆ. ಆ ಸಂಸ್ಥೆ ಮುಖಾಂತರ ನಾವು ಮಹಿಳೆಯರಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆಯಡಿ ಟ್ರೈನಿಂಗನ್ನು ಕೊಟ್ಟು ಗಾರ್ಮೆಂಟ್ಸ್ ಟ್ರೈನಿಂಗನ್ನು ಕೊಟ್ಟು ಕೆಲಸ ಹಚ್ಚಿಕೊಡುವಂಥ ಕೆಲಸವನ್ನು ನಾವು ಇವತ್ತು ಕನಿಷ್ಠ 1,000 ಹೆಣ್ಣುಮಕ್ಕಳಿಗೆ ಸಾಯಿ ಗಾರ್ಮೆಂಟ್ ಆಗಿರ್ಬೋದು ಅಥವಾ ಬೇಲೂರು ಇಂಡಸ್ಟ್ರಿಯಲ್ಲಿ ಇರುವಂಥ ಗಾರ್ಮೆಂಟ್ಸ್ಗಳಿಗಾಗಿರ್ಬೋದು, ವಿಜಯ್ ಸಂಕೇಶ್ವರ ಅವರ ಗಾರ್ಮೆಂಟ್ಸ್ ಕೆಲಸದಲ್ಲಿ ಹೋಗ್ತಾ ಇರುವಂಥ ಹೆಣ್ಣುಮಕ್ಕಳು ಇವತ್ತು ಕಡಿಮೆ ಅಂದ್ರೆ 1,000 ಹೆಣ್ಣುಮಕ್ಕಳಿಗೆ ನಾವು ಟ್ರೈನಿಂಗನ್ನು ಕೊಟ್ಟು ಕೆಲಸವನ್ನು ಹಚ್ಚಿಕೊಟ್ಟಂಥ ಉದಾಹರಣೆ ನನ್ನ ಕಡೆಯೇ ಇದೆ. ಹೀಗೆ ಮತ್ತು ನೀವು ನೋಡಿರ್ಬೋದು NREG ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಒಂದು 100 ದಿನ ಕೆಲಸವನ್ನು ನಾವು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತು ಅವರಿಗೆ ಮಿನಿಮಮ್ ವೇಜಸ್ ಏನಿದೆ ಅದನ್ನು ಹೆಚ್ಚುವರಿ ಅನುದಾನವನ್ನು ಕೊಟ್ಟು 350 ರೂಪಾಯಿ ಮೊದಲಿತ್ತು, ಈಗ ಅದಕ್ಕಿಂತ ಹೆಚ್ಚು ಹಣವನ್ನು ಕೊಟ್ಟು ಅವರು ಕೆಲಸ ಮಾಡಲಿಕ್ಕೆ ಯುವಕರಾಗಿರ್ಬೋದು, ಸಹೋದರಿಯರಾಗಿರ್ಬೋದು, ಯಾರೇ ಕೆಲಸಕ್ಕೆ ಬಂದರೂ ಕೂಡ ಅವ್ರಿಗೆ ಕೆಲಸ ಇಲ್ಲ ಅನ್ನಬಾರ್ದು ಅಂಥೇಳಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸವನ್ನು ನಾವು ಕೊಡ್ತಾ ಇದ್ದೇವೆ. ಹೀಗೆ ಯಾರು ಕೂಡ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೋ ಅವ್ರಿಗೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ನರೇಂದ್ರ ಮೋದಿಯವರು ಮಾಡಿಕೊಟ್ಟಿದ್ದಾರೆ. ಇವರು ಕಾಂಗ್ರೆಸ್ನವರ ಏನು 60 ವರ್ಷ ಅವಕಾಶ ಕೊಟ್ಟಾಗ ಎಚ್ಚರಾಗದವರು ಈಗ ಎಚ್ಚರಾಗೋದೇನು ಅವಶ್ಯಕತೆ ಇಲ್ಲ. ನರೇಂದ್ರ ಮೋದಿಯವ್ರನ್ನ ನಂಬಿದಂಥ ಯುವಕರಿದ್ದಾರೆ, ಬಡವರಿದ್ದಾರೆ. ಅವರಿಗೆ ನನ್ನ 4 ನನಗೆ ಇರುವಂಥ ಜಾತಿಗಳು ಅಂತ ಹೇಳಿದ್ದಾರೆ. ಅದು ಒಂದು ಮಹಿಳೆ, ಒಂದು ಯುವಕರು, ಒಂದು ಕಾರ್ಮಿಕ ವರ್ಗ, ಇನ್ನೊಂದು ಬಡ ವರ್ಗ ಅಂತ. ಆ 4 ವರ್ಗದ ಜಾತಿಯ ಜನರು ನನ್ನ ಜಾತಿ, ಬೇರೆ ಜಾತಿ ನನಗೆ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಅಂಥ ವ್ಯಕ್ತಿಯನ್ನು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು. ಇಡೀ ಜಗತ್ತಿಗೆ ನಮ್ಮ ದೇಶವನ್ನು ಒಂದು ಗುರುವಾಗಿ ಕೊಂಡೊಯ್ತಾ ಇರುವಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವೆಲ್ಲ ಇರುವುದೇ ನಮ್ಮ ಭಾಗ್ಯ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ಎಲ್ಲ ವರ್ಗದವರು ಕೂಡ ನರೇಂದ್ರ ಮೋದಿಯವರಿಗೆ ಮತ ಹಾಕೋದು ನಮ್ಮ ಧರ್ಮ ಅಂತ ಅಂದ್ಕೊಂಡಿದ್ದಾರೆ. ಆ ಧರ್ಮವನ್ನು ಕಾಪಾಡುವಂಥ ವ್ಯಕ್ತಿಗೆ ಅತಿ ಧರ್ಮದಿಂದ ಮತ ಹಾಕಲಿಕ್ಕೆ ಯಾವಾಗ ಚುನಾವಣೆ ಬರ್ತದೋ, ಯಾವಾಗ ಮೇ 7 ಬರ್ತದೋ, ನಾವು ಯಾವಾಗ ಮತ ಹಾಕ್ತೇವೋ ಪ್ರಹ್ಲಾದ್ ಜೋಶಿಯವರಿಗೆ ಮತ ಹಾಕುವ ಮುಖಾಂತರ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಯವರಿಗೆ ಕೈ ಎತ್ತಲಿಕ್ಕೆ ನಾವು ಕಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥ ಭರವಸೆಯಲ್ಲಿ ನಮ್ಮ ಜನ ಏನಿದ್ದಾರೆ ಅದು ಖಂಡಿತವಾಗಲೂ ನೆರವೇರುತ್ತೆ. ಅದರೊಳಗೆ 2 ಮಾತಿಲ್ಲ. ಸರಿ ಮೇಡಮ್, ನಾನು ಸಮಯದ ವಿಚಾರ ಮಾಡ್ತಾ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ. ಸೀಮಾ ಮಸೂತಿಯವರ ವಿಚಾರಗಳನ್ನು ಮತ್ತು 60 ವರ್ಷದಲ್ಲಿ ತಾವು ಏನು ಮಾಡಿದ್ರಿ, ಆವಾಗ ಸುಮ್ಮನೆ ಇದ್ರಿ, ಈಗ ಎಚ್ಚೆತ್ಕೊಳ್ಳೋದು ಬೇಡ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈ ದೇಶದ ಅಂದಿನ ಸಂದರ್ಭದಲ್ಲಿ 120 ಕೋಟಿ ಮತ ಬಾಂಧವರು, ಇಂದಿನ ಸಂದರ್ಭದಲ್ಲಿ 140+ ಮತದಾರರು ನಮಗೆ ಭವಿಷ್ಯ ಕೊಡ್ತಾ ಇದ್ದಾರೆ. ಅದೇ ರೀತಿ ನಾವು ವಿಕಸಿತ ಭಾರತ ಮತ್ತು ಅತಿ ಹೆಚ್ಚು ಅಂದರೆ ವಿಶ್ವದಲ್ಲಿ ನಂಬರ್ 1 ಭಾರತ ಆಗೋದು, 3ನೇ ಬಾರಿ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆದರೆ ಭಾರತ ಆಗೋದು ನಿಶ್ಚಿತ ಅಂತ ಹೇಳ್ತಾ ಇದ್ರಿ. ನನ್ನ ಕೊನೆಯ ಪ್ರಶ್ನೆ, ಕೊನೆಯ ಹಂತ, 2028ರ ವಿಧಾನಸಭೆ ಚುನಾವಣೆಗೆ ಮತ್ತು 29ರ ಲೋಕಸಭೆ ಚುನಾವಣೆಗೆ ಈ ಕ್ಷೇತ್ರದಿಂದ 3 ಬಾರಿ ಆಯ್ಕೆಯಾಗಿರ್ತಕ್ಕಂಥ ವಿಜಯ್ ಸಂಕೇಶ್ವರ್ ಅವರು, 4 ಬಾರಿ ಆಯ್ಕೆಯಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಈಗ ಆಯ್ಕೆಯಾದರೆ ಟೋಟಲಿ 8 ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಅಂದರೆ 40 ವರ್ಷ ಅವಕಾಶ ಸಿಕ್ಕಿರೋದು. ಹಿಂದೆ ಕಳೆದ 30-35 ವರ್ಷ ಕಾಲ ಭಾರತೀಯ ಜನತಾ ಕಾಂಗ್ರೆಸ್ ಪಕ್ಷ ಇಂಡಿಪೆಂಡೆನ್ಸ್ ಸಿಕ್ಕಿದ್ದು. ಈ ದಿನಮಾನಗಳಲ್ಲಿ ಒಂದು ವೇಳೆ 29ರಲ್ಲಿ ಬದಲಾವಣೆ ಆಗಬಹುದಾ ಅಥವಾ 28ಕ್ಕೆ ಸೀಮಾ ಮಸೂತಿ ಸೀಮಿತವಾಗಬಹುದಾ? ನನ್ನ ಡಿಫಿಕಲ್ಟ್ ಕ್ವಶನ್. ಸೀಮಿತ ಅಂದರೆ 28 MLA 28 ವಿಧಾನಸಭೆ ಚುನಾವಣೆಗೆ ಸೀಮಿತವಾಗಬಹುದಾ ಸೀಮಾ ಮಸೂತಿಯವರು, ಅಥವಾ 29ರ ಲೋಕಸಭೆ ಚುನಾವಣೆಗೆ ಯಶಸ್ಸನ್ನು ಆಗಬಹುದಾ? ಮತದಾರರ ಮಾತು 24ರಲ್ಲಿ ನುಡಿಯಂಥ ಭವಿಷ್ಯ 29ರಲ್ಲಿ ಯಶಸ್ವಿ ಆಗಬಹುದಾ, ಅಥವಾ ಹಳೆಯ ರಾಜಕಾರಣಿಯಾಗಿ 28ರಲ್ಲೇ ವಿಧಾನಸಭೆ ಕಾಣಬಹುದಾ?
ಹೋದ ಸಾರಿ 2019 ಪ್ರಹ್ಲಾದ್ ಜೋಶಿಯವರ ಚುನಾವಣೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕಿ ಹೇಳಿ ಮೇಡಮ್. 2019 ಮಾನ್ಯ ಸಂಸದರ ಪ್ರಹ್ಲಾದ್ ಜೋಶಿಯವರ ಚುನಾವಣೆಗೆ ಹುಬ್ಬಳ್ಳಿಗೆ ಆಗಮಿಸಿದ್ರು ನಮ್ಮ ಸುಷ್ಮಾ ಸ್ವರಾಜ್, ನಮ್ಮ ಪಕ್ಷದ ಹಿರಿಯ ನಾಯಕಿ, ಮುತ್ಸದ್ದಿ ನಾಯಕಿ, ಅತ್ಯಂತ ಪ್ರಭಾವಿ ನಾಯಕಿ. ಹೇಳ್ಕೊಳ್ಳೋಕ್ಕೆ ನಂಗೆ ಭಾಳ ಹೆಮ್ಮೆ ಅವ್ರ ಬಗ್ಗೆ. ಅವರು ನನಗೆ ರೂಮ್ನಲ್ಲಿ ಕುಳಿತಿದ್ದಾರೆ, ಭೇಟಿ ಆಗ್ರಿ ಅಂತ ಕಳಿಸಿದ್ರು. ಹೋದೆ. ಮೇಡಮ್, ನಮಗೆಲ್ಲ ಅವಕಾಶ ಸಿಗೋದು ಯಾವಾಗ ಅಂತ ಕೇಳಿದೆ ನಾನು. ಅವ್ರು ಹೇಳಿದರು, ನೋಡಮ್ಮ, ಯಾರು ಅವಕಾಶ ಕೊಡಲ್ಲ, ಇದನ್ನು ಅವಕಾಶ ಮಾಡಿಕೊಡಬೇಕು ಒಬ್ಬರೇ ವ್ಯಕ್ತಿ, ಅದು ನರೇಂದ್ರ ಮೋದಿ ಅಂತ ಹೇಳಿದರು. ಅದು ಹೆಂಗ್ರಿ ಮೇಡಮ್ ಅಂತ ಕೇಳಿದೆ. ಇಲ್ಲ, 33 ಮಹಿಳಾ ಮೀಸಲಾತಿ ಆಗದೆ ಹೊರತು ಮಹಿಳೆಯರಿಗೆ ಅವಕಾಶ ಸಿಗೋದು ಅಪರೂಪ. ಅದನ್ನೇನಾದರೂ ಒದಗಿಸಿಕೊಡುವಂಥ ವ್ಯಕ್ತಿತ್ವ ಇರುವಂಥ ಶಕ್ತಿ ನಮಗೆ ಅಂದ್ರೆ ನರೇಂದ್ರ ಮೋದಿ ಅಂತ ಹೇಳಿದರು. ಅದನ್ನು ಉಳಿಸ್ಕೊಡುವಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿಯವರು ಮಾಡಿದ್ದಾರೆ. 33% ಅವಕಾಶವನ್ನು ಮಹಿಳೆಯರಿಗೆ ಅನ್ನುವಂಥ ಬಿಲ್ಲನ್ನು ತಂದಿದ್ದಾರೆ. ಆ ಬಿಲ್ಲು ಸಕಾರಾತ್ಮಕವಾಗಿ ಅನುಷ್ಠಾನಕ್ಕೆ ಬರಬೇಕಂದ್ರೆ ಅದು ಅವರಿಂದನೇ ಸಾಧ್ಯ. ಮುಂದಿನ ಚುನಾವಣೆ ನೀವು ಕೇಳಿದ ಹಾಗೆ 2028 ವಿಧಾನಸಭಾ ಚುನಾವಣೆಗೆ ಆ ಅವಕಾಶ ನನ್ನನ್ನು ಹುಡುಕೊಂಡು ಬರ್ತದೆ ಅನ್ನುವಂಥದ್ದು, ಮತ್ತು ನಾನು ಎಲ್ಲಿ ಕಳ್ಕೊಂಡಿದ್ದೇನೆ ಅಲ್ಲೇ ನಾನು ಹುಡುಕ್ಬೇಕು ಅನ್ನುವಂಥ ಭಾವನೆಯಲ್ಲಿ ನಾನು ಇದ್ದೇನೆ. ಅದ್ರ ಜೊತೆಗೆ ನೀವು ಕೇಳ್ತಾ ಇರುವಂಥದ್ದು ಬರೀ ವಿಧಾನಸಭೆಗೆ ಅಷ್ಟೇ ಸೀಮಿತನ ಅಂತ ನನಗನ್ನಿಸ್ತದೆ. ಧಾರವಾಡ ಜಿಲ್ಲೆ ಸರೋಜಿನಿ ಮಹಿಷಿಯನ್ನು ಇಲ್ಲಿ MP ಮಾಡಿದಂಥ ಕ್ಷೇತ್ರ ಇದು. ಸುಮತಿ ಮಡಮನ್ ಅನ್ನುವಂಥ ಒಬ್ಬ ಮಹಿಳೆ ಶಾಸಕಿಯನ್ನು ಮಾಡಿದಂಥ ಕ್ಷೇತ್ರ ಇದು ಧಾರವಾಡ ದಾರಿ ತೋರಿಸ್ತದೆ ಅನ್ನಲಿಕ್ಕೆ ಅವರಿಬ್ಬರು ಮಹಿಳೆಯರು. ಅದರ ಜೊತೆಗೆ ನಾನೊಬ್ಬ ಉತ್ತರ ಕರ್ನಾಟಕದ ಏಕೈಕ ಶಾಸಕಿಯಾಗಿ, ಅದು BJPಯ ಶಾಸಕಿಯಾಗಿ 2008ರಲ್ಲಿ ನಮ್ಮ ಧಾರವಾಡದ ಜನ ನನ್ನನ್ನು ಎತ್ತಿ ಹಿಡಿದಂಥವ್ರು. ಮುಂದಿನ ದಿನಗಳಲ್ಲಿ ವಿಧಾನಸಭೆನೋ ಅಥವಾ ಲೋಕಸಭೆನೋ ಅಂಥೇಳಿ ಜನನ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ಸದಾ ಅವರ ಧ್ವನಿಯಾಗಿ, ಅವರ ಒಂದು ಮನೆಯ ಮಗಳಾಗಿ, ಅಕ್ಕನಾಗಿ, ತಂಗಿಯಾಗಿ ಎಲ್ಲರ ಜೊತೆ ನಾನು ಇರ್ತೇನೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಹಿರಿಯ ನಾಯಕರು, ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರ ಆಶೀರ್ವಾದ ನನಗಿದೆ. ಮತ್ತು ನನ್ನ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಪ್ರೀತಿಸುವಂಥ ವ್ಯಕ್ತಿತ್ವವನ್ನು ನಾನು ಬೆಳೆಸ್ಕೊಂಡು ಬಂದಿದ್ದೇನೆ. ಅದೇ ಥರ ಎಲ್ಲ ಸಹೋದರರು ಕೂಡ ನನ್ನನ್ನು ನೋಡ್ತಾ ಇದ್ದಾರೆ. ಅವರ ಏನು ನನ್ನ ಬಗ್ಗೆ ಇರುವಂಥ ಅವರ ಭಾವನೆ ಏನಿದೆ, ಆ ಭಾವನೆಗೆ ಎಂದೂ ಕೂಡ ಧಕ್ಕೆ ಬರದ ರೀತಿಯಲ್ಲಿ ನಾನು ನಡ್ಕೊಳ್ತೇನೆ ಅನ್ನುವಂಥ ಮಾತನ್ನು ಭಾಳ ಗಟ್ಟಿಯಾಗಿ ಹೇಳಲಿಕ್ಕೆ ಭಾಳ ನನಗೆ ಹೆಮ್ಮೆ ಇದೆ. ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ NT ವಿಧಾನಸಭಾ ಕ್ಷೇತ್ರ ಮತಬಾಂಧವರಿಗೆ ನಿಮ್ಮ ಪ್ರಹ್ಲಾದ್ ಜೋಶಿಯವರ ಪರವಾಗಿ ಮತ್ತು ಯುವ ಮೋರ್ಚಾ ಮಹಿಳಾ ಘಟಕದಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಕೊನೆಯ ಹಂತದಲ್ಲಿ? ಮೊದಲು ಮಹಿಳೆಯರು ಹೊರಗೆ ಬರ್ತಾ ಇರಲಿಲ್ಲ. ಇವತ್ತು ಮಹಿಳಾ ಸಮೂಹ ಯಾವಾಗ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆದರೂ ಅವತ್ತಿನಿಂದನೂ ಕೂಡ ಮಹಿಳೆಯರು ರಾಜಕೀಯವಾಗಿ ಮಾತಾಡಲಿಕ್ಕೆ ಚಾಲೂ ಮಾಡಿದರು. ಪೇಪರ್ಗಳನ್ನು ಓದೋದು, ಮಾಧ್ಯಮವನ್ನು ನೋಡೋದು, ಅದೆಲ್ಲವನ್ನು ಕೂಡ ಇದು ನೋಡ್ರಿ. ಯಾವಾಗಲೂ ಯಾರೋ ಒಬ್ಬ ಪುರುಷರು ಯಾವುದೋ ಒಂದು ಸಭೆ ಸಮಾರಂಭಕ್ಕೆ ಹೋಗಿ ಬಂದು ಮನೆಯಲ್ಲಿ ಊಟ ಮಾಡುವಾಗ ಹೆಂಡತಿ ಎಲ್ಲಿ ಹೋಗಿ ಬಂದಿರಿ, ಏನಾಯ್ತು ಅಂತ ಕೇಳಿದ್ರೆ ಅದಕ್ಕೆ ಬೇಕು ನಿನಗೆ ಊಟಕ್ಕೆ ನೀಡು ಅಂತ ಹೇಳ್ಬೋದು. ಆದರೆ ಅದೇ ಒಂದು ಹೆಣ್ಣು ಮಗಳು ಯಾವುದಾರ ಸಭೆ ಸಮಾರಂಭ ಯಾವುದಾದ್ರೂ ಸಭೆಯಲ್ಲಿ ಭಾಗವಹಿಸಿ ಅವಳು ಬಂದ್ಲು ಅಂತಂದರೆ ಅವಳು ಇನ್ನೂ ಮನೆಯೊಳಗೆ ಹೋಗ್ತಾನೆ ಪರ್ಸ್ ಇಟ್ಕೊತ, ಖರ್ಚಿಪ್ ಇಟ್ಕೊತ, ಫೋನ್ ಇಟ್ಕೊತಾನೆ ಹೇಳ್ತಾ ಹೋಗ್ತಾಳೆ. ಹೀಗೆ ಪಕ್ಷದಲ್ಲಿ ನಾವು ಹಿಂಗೆ ಹೋಗಿದ್ವಿ ಮೀಟಿಂಗು, ಅದಾಯಿತು, ಅವ್ರು ಮಾತಾಡಿದರು, ಇವ್ರು ಮಾತಾಡಿದ್ರು. ಹಂಗೆ ಮಹಿಳೆ ಹೇಳಬೇಡಂದದ್ದನ್ನು ನೂರಾರು ಮಂದಿಗೆ ಹೇಳುವಂಥ ಶಕ್ತಿಯನ್ನು ಇಟ್ಕೊಂಡಂಥ ಮಹಿಳೆ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿದ್ದಾರೆ. ಎಲ್ಲ ಮಹಿಳೆಯರು ಕೂಡ ನಮ್ಮನ್ನು ಯಾಕೆ ಕರೆದಿಲ್ಲರಿ ಮೀಟಿಂಗ್ ಅಂತ ಕೇಳುವಂಥ ಪರಿಸ್ಥಿತಿಯಲ್ಲಿ ಸಹೋದರಿಯರಿದ್ದಾರೆ. ಮಹಿಳಾ ಮೋರ್ಚಾ ಭಾಳ ಸ್ಟ್ರಾಂಗಾಗಿ ನಮ್ಮ ಪಕ್ಷದಲ್ಲಿ ಸಂಘಟನಾತ್ಮಕವಾಗಿ ಮಹಿಳೆಯರು ಇವತ್ತು ಹೊರಗೆ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ನೋಡಿದ್ದೇವೆ, ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ 33% ಇರೋದನ್ನು 50%ಕ್ಕೆ ಏರಿಸಿದಂಥವ್ರು ಯಾರಾದರೂ ಇದ್ದರೆ ಅದು ನಮ್ಮ 2008 ಚುನಾವಣೆಯಲ್ಲಿ
ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅಡಿಪ್ಯಾರ್ ಮಂತ್ರಿ ಇರುವಂಥ ಸಂದರ್ಭದಲ್ಲಿ ಅದನ್ನು 50%ಗೆ ಏರಿಸಿದರು. ಮಾನ್ಯ ಸಹೋದರರಾದಂಥ ಜಗದೀಶ್ ಶೆಟ್ಟರ್ ಕೇಳಿದೆ ನಾನು, ಅನ್ನಾರ ಬರೀ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಕಾರ್ಪೊರೇಷನ್ಗೆ ಅಷ್ಟೇ 50% ಮಾಡಿದ್ರಿ, ಮತ್ತು ನಮಗೆ MLA MP ಆಗಕ್ಕೆ ಮಾಡೋದಿಲ್ಲನ್ರಿ ಅಂತ ಕೇಳಿದ್ರು. ಅವಾಗ ಅವ್ರು ಹೇಳಿದರು, ನೋಡಿರಿ ಮಸೂತಿ ಅವರ, ಇದು ಸ್ಟಾರ್ಟಿಂಗು ನಿಮಗೆ ನಾವೆಲ್ಲೇ ಹೋದರೂ ಸಹಿತ ಒಂದು ಸಭೆ ಸಮಾರಂಭಕ್ಕೆ ಹೋದ್ರೆ ಎಲ್ಲರೂ ಕೂಡ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಸ್ಟೇಜ್ ಮೇಲೆ ಕುಂಡ್ರಿಸಿ ವಾಪಸ್ ಕರ್ಕೊಂಬಂದು ಗಾಡಿ ಹತ್ತಿಸಿ ಕಳಿಸ್ಬಿಡ್ತಾರೆ. ಅದ ಒಬ್ಬ ಹೆಣ್ಮಗಳಲ್ಲಿ ನಿಂತಿದ್ಲು ಅಂದರೆ, ಬಾರಪ್ಪ ಇಲ್ಲಿ ಜಗದೀಶ್ ಶೆಟ್ಟರೆ, ಇಲ್ಲಿ ರಸ್ತೆ ನೋಡು, ಇಲ್ಲಿ ಲೈಟ್ ನೋಡು, ಇಲ್ಲಿ ನಳ ನೋಡು, ನಮಗೆ ಬಂದಿಲ್ಲ ಅಂತೇಳಿ ತಮ್ಮ ಸಮಸ್ಯೆಯನ್ನು ಗುರುತಿಸುವಂಥವಳೆ, ಅದನ್ನು ಅನುಭವಿಸುವಂಥವಳೆ ಹೆಣ್ಮಗಳು. ಆ ಹೆಣ್ಮಗಳಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಇವತ್ತು ಅವಕಾಶ ಕೊಟ್ಟಿದ್ದೇವೆ. ಆ ಅವಕಾಶದ ಮುಖಾಂತರ ನೀವು ಶಾಸಕಿ ಆಗಲಿಕ್ಕೆ, ಸಂಸದರಾಗಲಿಕ್ಕೆ ಮುಂದೆ ಬರಬೇಕೆ ಹೊರತು ಮೀಸಲಾತಿ ಕೇಳಬೇಡ್ರಿ ಅಂತ ಹೇಳಿದರು. ಆದರೂ ಕೂಡ ಇವತ್ತು ಅನಿವಾರ್ಯ ಇದೆ ಮೀಸಲಾತಿ. ನೀವು ನೋಡಿರ್ಬೋದು, ಈಗ MP ಚುನಾವಣೆ, MLA ಚುನಾವಣೆಯನ್ನು ನಾವು ನೋಡಿದ್ದೇವೆ. ಅಲ್ಲಿ ಹೆಣ್ಮಕ್ಳಿಗೆ ಅವಕಾಶಗಳನ್ನು ಗಂಡ್ಮಕ್ಳಿರುವಾಗ ಹೆಣ್ಮಕ್ಳು ಯಾಕಪ್ಪ ಅನ್ನುವಂಥ ಭಾವನೆಯೊಂದಿಗೆ ಇವತ್ತು ಸಾಕಷ್ಟು ಜನ ಶಾಸಕರಾಗಲಿಕ್ಕೆ ಅವಕಾಶ ಸಿಗಲಿಲ್ಲ, ಯಾವ ಪಕ್ಷದಲ್ಲೂ ಕೂಡ. ಇವತ್ತು ಕೂಡ ನೀವು ನೋಡ್ತಾ ಇದ್ದೀರಿ, MP ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಆಗಿರ್ಬೋದು, BJPಯಲ್ಲಿ ಆಗಿರ್ಬೋದು, ಮಹಿಳೆಯರನ್ನು ಗುರುತಿಸಿ ಅವರಿಗೆ ಕೊಟ್ಟು ನಾವು ಗೆಲ್ಲಿಸ್ಬೇಕಪ್ಪ ಅನ್ನುವಂಥದ್ದು ಇಲ್ಲ. ಅದರ ಅನಿವಾರ್ಯವಾಗಿ ಮಹಿಳೆಗೆ ಇವತ್ತು ಮೀಸಲಾತಿ ಬೇಕಾಗಿದೆ. ಮೀಸಲಾತಿ ಜೊತೆಗೆ ನಮ್ಮನ್ನು ನಾವು ಸ್ಥಳೀಯವಾಗಿ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸುವ ಮುಖಾಂತರ, ಸ್ಥಳೀಯವಾಗಿ ನಾಯಕರಾಗುವ ಮುಖಾಂತರ ನಾವೆಲ್ಲರೂ ಕೂಡ ನಾಯಕರಾಗಿ ಬೆಳಿಬೇಕು. ಮತ್ತು ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಭಾವನೆಯನ್ನು ಇಟ್ಕೊಂಡು ಹೋದಾಗ ಮಾತ್ರ ನಾವು ನಾಯಕರಾಗಿ ಬೆಳೀಲಿಕ್ಕೆ ಸಾಧ್ಯ. ಆ ಕೆಲಸವನ್ನು ಮಹಿಳೆಯರು ಮಾಡ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತು ಮಹಿಳೆಯರು ಭಾರತೀಯ ಜನತಾ ಪಕ್ಷದ ಜೊತೆ ಇದ್ದಾರೆ. ಅದರ ಜೊತೆಗೆ ಕೂಲಿ ಮಾಡುವಂಥ ಕಾರ್ಮಿಕರಿಂದ ಹಿಡಿದು ರೈತಾಪಿ ವರ್ಗವು ಕೂಡ ಇವತ್ತು ನರೇಂದ್ರ ಮೋದಿ ಅಂತಂದರೆ ಅವ ಪರಮಾತ್ಮನ ರೂಪದವಪ್ಪ ಅಂತ. ಕೋವಿಡ್ನಾಗ ಒಂದು ಕಡೆ ನಾವು ಹೋದಾಗ ಹೇಳ್ತಾಯಿದ್ರು, ದೇವ್ರು ಎಲ್ಲದನಪ್ಪ ಅಂತಂದರೆ ಬೇರೆ ಎಲ್ಲೂ ಇಲ್ಲ, ನರೇಂದ್ರ ಮೋದಿನಪ್ಪ ದೇವ್ರ ಅಂತ. ಯಾಕೆ ಅಂತ ಕೇಳಿದೆ ನಾನು. ಇಲ್ಲ ನೋಡ್ರಿ, 6 ತಿಂಗಳಾಯ್ತು ನಮ್ಮ ಪರಿಸ್ಥಿತಿ, ಹೊರಗೆ ಹೋಗುವಲ್ಲಿವು ನಾವು ಬಾಯಿಗೆ ಪಟ್ಟಿ ಕಟ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ. ಅಂಥದ್ರಲ್ಲಿ ನಮ್ಮನ್ನು ಮನೆಯೊಳಗೆ ಕುಂಡ್ರಿಸಿ ನಾವು 4 ಮಂದಿ ಹೋಗಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೋಗಿ ರೇಷನ್ ತರತ್ತಾರ, ಒಂದು ಪೈಸಾ ಇಲ್ದಂಗೆ 6 ತಿಂಗಳಾತ ರೇಷನ್ ಕೊಡತ್ತೆ. ಅವ್ನು ಪರಮಾತ್ಮ, ಅವನು ಬಿಟ್ಟು ಬೇರೆ ನಮಗೆ ಯಾರೂ ಇಲ್ಲ. ನಮಗೆ ಉಚಿತವಾಗಿ ಲಸಿಕೆಯನ್ನು ಕೊಟ್ಟು ನಮ್ಮನ್ನು ಬದುಕಿಸಿದ ನರೇಂದ್ರ ಮೋದಿ ಅಂತ ಒಬ್ಬ ಸಾಮಾನ್ಯ ರೈತ ಮಾತಾಡ್ತಾ ಇದ್ದಾನೆ, ಸಾಮಾನ್ಯ ಕೂಲಿ ಕಾರ್ಮಿಕ ಮಾತಾಡ್ತಾ ಇದ್ದಾನೆ. ಎಲ್ಲರೂ ಕೂಡ ಇವತ್ತು ನರೇಂದ್ರ ಮೋದಿಯವ್ರನ್ನ ಆರಾಧಿಸ್ತಾ ಇದ್ದಾರೆ. ಅವ್ರನ್ನ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನುವಂಥ ಆಸೆ ಎಲ್ಲರಿಗಿದೆ. ಖಂಡಿತವಾಗಲೂ ನಮ್ಮ ರಾಜ್ಯದಲ್ಲಿ 28ಕ್ಕೆ 28 ಕೂಡ ಮಾನ್ಯ ಸಂಸದರ ಆಯ್ಕೆಯಾಗಿ ಬರ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನಮಸ್ತೆ ಮೇಡಮ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರು 2013ರಲ್ಲಿ ಸ್ಪರ್ಧೆ ಮಾಡಿ ಪರಾಭವಗೊಂಡಿರ್ತಕ್ಕಂಥವರು, 4 ಬಾರಿ ಸ್ಪರ್ಧೆ, 2 ಬಾರಿ ಸೋಲು, 2 ಬಾರಿ ವಿಜಯೋತ್ಸವ ಆಗಿರ್ತಕ್ಕಂಥವ್ರು. ಹಾಗೆ 18ರಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು, ಸ್ಪರ್ಧೆ ಆಗಲಿಲ್ಲ. 13ರಲ್ಲಿ ಸ್ಪರ್ಧೆ ಆಗಬೇಕಾಗಿತ್ತು, ಅವಾಗೂ ಆಗಲಿಲ್ಲ. 28ರಲ್ಲಿ ಸ್ಪರ್ಧೆಯ ಕನಸು ಕೈಯಲ್ಲಿಗಿದೆ, 29ರ ಸ್ಪರ್ಧೆಯ ಆಸೆ ಮತದಾರರಲ್ಲಿ. ಇದಷ್ಟು ಮಾಹಿತಿ ನೀಡಿರ್ತಕ್ಕಂಥ ಸೀಮಾ ಮಸೂತಿ ಅವ್ರ ಜೊತೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ಥ್ಯಾಂಕ್ ಯು. ಊಟ ಮಾಡಿ ವೀಕ್ಷಕರೇ, ಗಮನಿಸಿದಲ್ಲ, ಇಷ್ಟೊತ್ತು ಮಾತಾಡಿರ್ತಕ್ಕಂಥ 71ನೇ ವಿಧಾನಸಭಾ ಕ್ಷೇತ್ರದ 2008ರ ಶಾಸಕಿ, ಭಾರತೀಯ ಜನತಾ ಪಕ್ಷದ ಮಹಿಳಾ ಶಾಸಕಿ ಉತ್ತರ ಕನ್ನಡ ಭಾಗದಲ್ಲಿ ಏಕೈಕೆಯಾಗಿರ್ತಕ್ಕಂಥ ಶ್ರೀಮತಿ ಸೀಮಾ ಅಶೋಕ್ ಮಸೂತಿಯವರ ವಿಚಾರಗಳನ್ನು, ಇವರ ಯೋಚನೆಗಳನ್ನು, ಇವರ ವಿಶ್ವಾಸಗಳನ್ನು ಮತ್ತು 2028ರ ವಿಧಾನಸಭೆ ಚುನಾವಣೆಯ ಹಾದಿಗಳನ್ನು ಆಗಿರಲಿ, 2029ರ ಅಚಲವಾದಂಥ ನಂಬಿಕೆ, ವಿಶ್ವಾಸ ಮತ್ತು ಇವರ ಆತ್ಮವಿಶ್ವಾಸಗಳನ್ನು ಆಗಿರಲಿ, ಅಥವಾ 29ರ ಲೋಕಸಭೆ ಚುನಾವಣೆಯಲ್ಲಿ ಮತದಾರರ ಕನಸಿನ ಯೋಜನೆ, ವಿಕಸಿತ ಭಾರತ ಏನು ಹೆಸರಿಟ್ಟಿದ್ದಾರೆ, ಅದು ವಿಕಸಿತ ಭಾರತದಕ್ಕಿಂತ ಸೀಮಾ ಮಸೂತಿಯವರ ಮೇಲೆ ಇಟ್ಟುಕೊಂಡಿರ್ತಕ್ಕಂಥ ಕನಸನ್ನು ಶಿಗ್ಗಾವಿ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರ ಮತದಾರ ವಿಚಾರಗಳನ್ನು, ಇದಷ್ಟು ಮಾಹಿತಿಯೊಂದಿಗೆ ಲೋಕಸಭೆ ಚುನಾವಣೆಯಲ್ಲಿ 28 ಗೆಲ್ಲುವುದು ನಿಶ್ಚಿತ. ಅಬ್ ಕಿ ಬಾರ್ 400 ಪಾರ್, ತೀಸರಿ ಬಾರ್ ಮೋದಿ ಸರ್ಕಾರ ಏನು ಸ್ಲೋಗನ್, ಏನು ಅಜೆಂಡಾ ಕಟ್ಟಿಕೊಂಡಿದ್ದಾರೆ, ಇದು ಫಿಕ್ಸ್. ನಾವು ಅಧಿಕಾರಕ್ಕೆ ಬರೋದು ನಿಶ್ಚಿತ. 28ರಲ್ಲಿ ವಿಧಾನಸಭೆಗೆ ನನಗೆ ಅವಕಾಶ ಸಿಗಲಿಲ್ಲ ಅಂದರೂ ಕೂಡ 29ರಲ್ಲಿ ನಾನು ಕೇಳೋದಿಲ್ಲ, ನಾನು ಕೇಳಿ ಪಡ್ಕೊಳ್ಳೋದಿಲ್ಲ. ಒಲಿದು ಬಂದೆ ಭಾಗ್ಯ, ನನಗೆ ಭಾಗ್ಯಲಕ್ಷ್ಮಿ ಮನೆಗೆ ಬರುವಂಗೆ ಅದು ತನ್ನಿನ ತಾನೇ ಮನೆಗೆ ಬರುತ್ತೆ. ಯಾಕೆಂದರೆ ನಾನು ಕ್ಲೀನ್ ಆಗಿದ್ದೇನೆ,
ನನ್ನ ಕೈ ಸ್ವಚ್ಛಿದೆ, ಬಾಯಿ ಸ್ವಚ್ಛಿದೆ, ನಾನು ನೀಟಾಗಿದ್ದೇನೆ ಅಂತ ವಿಚಾರಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಶ್ರೀಮತಿ ಸೀಮಾ ಅಶೋಕ್ ಮಸೂತಿಯವ್ರ ವಿಚಾರಗಳನ್ನು ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾರೆ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.